ನೋಡಿದನು ಕಲಿರಕ್ತ ಬೀಜನೋ ನೋಡಿದನು ಕಲಿರಕ್ತ ಬೀಜನೋ. ನಮಸ್ಕಾರ GS ಭಟ್ರೆ. ನಮಸ್ಕಾರ. ಯಕ್ಷಗಾನ ವಿಮರ್ಶೆಯ ಕ್ಷೇತ್ರದಲ್ಲಿ ಅಥವಾ ಸಂಶೋಧನೆಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ತಾವು ಹಲವು ದಶಕಗಳಿಂದ ಮಾಡ್ತಾ ಇದ್ದೀರಿ. ಇದರ ಪ್ರಾರಂಭಿಕ ದಿನದಲ್ಲಿ ನಿಮಗೆ ಈ ಸಂಶೋಧನೆಯ ಬಗ್ಗೆ ಹೇಗೆ ಆಸಕ್ತಿ ಹುಟ್ಟಿತು, ಅಥವಾ ನೀವು ಇದ್ರ ಹಿನ್ನೆಲೆಯಲ್ಲಿ ಕಲಾವಿದರಾಗಿದ್ರೋ, ನಿಮ್ಮ ಹಿನ್ನೆಲೆಯನ್ನ ನಮಗೆ ತಿಳಿಸ್ಕೊಡ್ಬೋದಾ? ಖಂಡಿತ ತಿಳಿಸ್ಕೊಡ್ಬೋದು, ತೊಂದರೆ ಏನಿಲ್ಲ. ಈಗ ನನ್ನನ್ನು ಪರಿಚಯಿಸಿಕೊಡುವಾಗ ಈಗ ನೀವು ಬಳಸೋದ ವಿಶೇಷಣಗಳನ್ನೆಲ್ಲ ಬಳಸೋದು ಸತ್ಯ, ಬಳಸ್ತಾರೆ. ಆದರೆ ಆ ವಿಶೇಷಣಗಳ ಸಾಧಕ ಬಾಧಕ ಏನು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು, ಇಲ್ಲ ಅಂತಲ್ಲ. ಪ್ರಾಮಾಣಿಕವಾಗಿ ನಾನು ಹೇಳೋದಾದರೆ, ಯಕ್ಷಗಾನ ರಂಗಭೂಮಿಯ ವಿದ್ಯಾರ್ಥಿ ನಾನು. ಯಕ್ಷಗಾನ ರಂಗಭೂಮಿಯಿಂದ ಅನೇಕ ಸಂಗತಿಗಳನ್ನು ತಿಳ್ಕೊಂಡಿದ್ದೇನೆ. ಕಲಾವಿದರ ಮತ್ತು ಸಂಘಟಕರ ಒಡನಾಟದಿಂದ ಬೆಳೆದಿದ್ದೇನೆ. ಆಮೇಲೆ ನನ್ನ ಜ್ಞಾನದ ಪರಿಧಿಯನ್ನು ವಿಸ್ತರಿಸಿಕೊಂಡಿದ್ದೇನೆ. ಹಾಗಾಗಿ ಇವತ್ತಿಗೂ ನಾನು ಯಕ್ಷಗಾನ ರಂಗಭೂಮಿಯ ವಿದ್ಯಾರ್ಥಿ ಮಾತ್ರ. ಆಮೇಲೆ ನಿಮ್ಮ ಈ ಆಸಕ್ತಿ ಹೇಗೆ ಬೆಳೆಯಿತು ಅಂತ ಅನ್ನೋದು, ಹಾಗೆ ನೋಡಿದ್ರೆ ನಮ್ಮ ಮನೆತನವು ಯಕ್ಷಗಾನಕ್ಕೆ ಹತ್ತಿರದ್ದೇ. ನಮ್ಮ ಮನೆತನದ ಮೂಲ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಾಸರಕೋಡಿನ ಗಜನಿ ಮಠ. ಗಜನಿ ಮಠ ಅಂತಂದರೆ ಅದು ರಾಮಚಂದ್ರಾಪುರ ಮಠದ ಒಂದು ಕಾಲ್ಮಠವೇ. ಅಲ್ಲೂ ಒಂದು ರಾಮ ದೇವಸ್ಥಾನ ಇದೆ. ಗಜನಿ ಭೂಮಿಗೆ ಸಂಬಂಧಪಟ್ಟದ್ದು ಅದು. ಅಂದರೆ ಸಮುದ್ರದ ನೀರು ಉಕ್ಕದವಾಗ ಒಳಗೆ ಬರೋದು, ಹೊರಗೆ ಹಾಗೆ ಹೋಗೋದು, ಅದು ಭೂಮಿಗೆ ಹೊರ್ಕೊಂಡಿದ್ದು ಅದು. ನನ್ನ ಅಜ್ಜ ಅಜ್ಜ ಅಲ್ಲ, ನನ್ನ ಅಜ್ಜನ ಹೆಸರು ಗಣೇಶ್ ಭಟ್ರು ಅಂತ. ಹಾಗೇನೆ ಅವರ ದೊಡ್ಡಪ್ಪನ ಮಗ ಒಬ್ಬರು ಗಣಪ ಭಟ್ರು ಅಂತಿದ್ದರು. ಆ ಗಣಪ ಭಟ್ರು ಶಿವರಾಮ ಹೆಗಡರ ಆತ್ಮಚರಿತ್ರೆಯಲ್ಲಿ ಪ್ರಸ್ತಾಪ ಆಗಿದ್ದಾರೆ. ನನ್ನ ಅಜ್ಜನೂ ಪ್ರಸ್ತಾಪ ಆಗಿದ್ದಾರೆ. ಗಣಪ ಭಟ್ರು ಅಂತೂ ವಿಶೇಷವಾಗಿ ಪ್ರಸ್ತಾಪ ಆಗಿದ್ದಾರೆ. ಯಾಕೆ ಪ್ರಸ್ತಾಪ ಆಗಿದ್ದಾರೆ ಅಂತಂದರೆ, ಅವರು ಕೆರಮನೆ ಶಿವರಾಮ ಹೆಗಡೆಯವರ ಹೆಂಡತಿಯ ಅಪ್ಪ, ಅಜ್ಜ ಗಣಪ ಭಟ್ರು ಅಂತ ನಾವು. ಹಾಗಾಗಿ ಆತ್ಮಚರಿತ್ರೆಯಲ್ಲಿ ಉಳಿದ ವಿವರಗಳು, ಶಿವರಾಮ ಹೆಗಡೆಯವರ ಬಾಲ್ಯದಲ್ಲಿ ಅಲ್ಲಿ ಒಡನಾಟ ಹೇಗಾಗಿತ್ತು ಇತ್ಯಾದಿಗಳೆಲ್ಲ ಇದ್ದಾವೆ. ಮತ್ತು ಈಗ ಅಲ್ಲೇ ಗಜನಿ ಮಠ ಇದ್ದಂಗೆ ಆಚೆ ಕಡೆಗೆ ಅಪ್ಸರಕೊಂಡ ಮಠ ಅಂತ ಒಂದಿದೆ, ಅಲ್ಲೂ ನಮ್ಮ ದಾಯಾದಿಗಳಿದ್ದಾರೆ. ಗೋಳಿ ಮಠ ಅಂತ ಒಂದಿದೆ. ಆ ಗೋಳಿ ಮಠದ ಶ್ರೀಧರ ಭಟ್ರೇ ಈಗ ನಮ್ಮ ಯಕ್ಷಗಾನದ ಪ್ರಸಿದ್ಧ ಹಾಸ್ಯಗಾರರ ಶ್ರೀಧರ ಭಟ್ರ ಅಜ್ಜ. ಆಯಿತಾ? ಅವರಿಗೂ ನಮಗೂ ಬೀಗತಾನ ಅಷ್ಟೇ. ಆಯಿತಾ? ಅಷ್ಟೇ. ಅದಕ್ಕಿಂತ ಹೆಚ್ಚು ಒಡನಾಟ ಇಲ್ಲ. ಎಲ್ಲೋ ಒಂದು ಸತ್ತಿಗೆ ಈ ಶ್ರೀಧರ ಭಟ್ರ ಅಜ್ಜನನ್ನು, ಅವರು ಶ್ರೀಧರ ಭಟ್ರೆ, ಗೋಳಿ ಮಠದ ಶ್ರೀಧರ ಭಟ್ರು ಅಂತ ಹೇಳ್ತಿದ್ರು ಅಂತ ಅನ್ನಿಸ್ತದೆ. ಅವ್ರನ್ನ ಭೇಟಿಯಾಗಿದ್ದಾನೆ. ಆದ್ದರಿಂದ ಅಲ್ಲೆಲ್ಲಿಂದೋ ಒಂದು ಎಳೆ ಬಂದಿರಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆ ಗಣಪ ಭಟ್ರು ಸಣ್ಣ ಪುಟ್ಟ ವೇಷನೂ ಮಾಡ್ತಿದ್ರಂತೆ. ಆದರೆ ಹರಿಕೀರ್ತನೆ ಹಾಗೆ ಮಾತುಗಳನ್ನು ಮಾತನಾಡ್ಕೊಡ್ತಾ ಆಮೇಲೆ ಒಂದು ಪ್ರಸಂಗ ಕೃತಿಯನ್ನು ರಚಿಸಿದ್ದಾರೆ ಅವರು. ಪಟ್ಟಾಭಿಷೇಕ ಅಂತ. ನನ್ನ ಹತ್ರ ಅದರ ಹಸ್ತಪ್ರತಿ ಇದೆ. ನನ್ನ ಹತ್ರ ಮುದ್ರಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಮುದ್ರಿಸಲಿಕ್ಕೆ ಕೊಡಲಿಕ್ಕೂ ಆಗಲಿಲ್ಲ. ಅದು ಇದೆ ನನ್ನ ಹತ್ರ. ಅದು ಆ ಮೂಲಕ ಒಂದು ಎಳೆ ಬಂದಿರಬಹುದು. ಹಾಗಾಗಿ ನಮ್ಮ ಮನೆತನ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಹತ್ತಿರದ್ದೇ. ಅದು ಗಜನಿ ಮಠ ಅಂತಂದರೆ ಕೆರಮನೆಗೆ ಒಂದು 3-4 ಕಿಲೋಮೀಟ್ರ್ ಈಚೆ ಕಡೆ. ಅದು ಕಾಸರಗೋಡು ಅಲ್ಲ, ಅದು ಕಾಸರಗೋಡು. ಅಲ್ಲಿ ಅದು ಅಲ್ಲಿ ಎಳೆ ಬಂದಿರಬಹುದು ಅದು. ಆಮೇಲೆ ನನ್ನ ಬಾಲ್ಯದಲ್ಲಿ ಅಲ್ಲಿ ಇಲ್ಲಿ ಯಕ್ಷಗಾನ ನೋಡ್ತಿದ್ದೆ. ಹೈಸ್ಕೂಲ್ನಲ್ಲಿರುವಾಗ, ಮಾಧ್ಯಮಿಕ ಶಾಲೆಯಲ್ಲಿರುವಾಗ 1-2 ಪಾತ್ರನೂ ಮಾಡಿದ್ದೇನೆ. ತಾಳಮದ್ಲೆಯಲ್ಲೂ ಅರ್ಥ ಹೇಳಿದ್ದೇನೆ. ಪಾತ್ರ ಮಾಡಿದ್ದು ಅಂದರೆ ಸುಭದ್ರಾ ಕಲ್ಯಾಣದ ಬಲರಾಮನನ್ನೇ ಮಾಡಿಬಿಟ್ಟಿದ್ದೆ. ಆಮೇಲೆ ಕರ್ಣ ಪರ್ವದ ಅರ್ಜುನನನ್ನು ಮಾಡಿದ್ದೆ. ಆಮೇಲೆ ನಾರದ ಕೊಂಡದಕುಳಿ ರಾಮ ಹೆಗಡೆಯರ
ಭೂಕೈಲಾಸ ರಾವಣನಿಗೆ ಒಂದು ನಾರದನ್ನು ಮಾಡಿಬಿಟ್ಟಿದೆ ಅಲ್ಲ, ಹುಡುಗಾಟದ್ದು ಅದು. ಅದು ಯಾವುದು ಗಂಭೀರವಾಗಿ ಮಾಡೋದು ಖಂಡಿತ ಅಲ್ಲ ಅದು. ಆಯಿತಾ. ಆಮೇಲೆ ಅಲ್ಲಿ ಇಲ್ಲಿ ತಾಲೂಕಿನ ಬೇರೆ ಬೇರೆ ಭಾಗಗಳಲ್ಲಿ ನನ್ನ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಗಳಾದವು. MA ಕರ್ನಾಟಕ ವಿಶ್ವವಿದ್ಯಾನಿಲಯಕ್ಕೆ ಹೋಗಿದೆ, ಮುಗೀತು. ಮುಗಿದಾದ ಮೇಲೆ ಡಾಕ್ಟರ್ KG ಶಾಸ್ತ್ರಿಗಳ ಅಡಿಯಲ್ಲಿ ಒಂದು ಸಂಶೋಧನಾ ಪ್ರಬಂಧಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿದ್ದೆ, ನೋಂದಾವಣೆ ಮಾಡಿಸಿದ್ದೆ. ಅದರ ಶೀರ್ಷಿಕೆ ಕನ್ನಡದ ಪ್ರಸಂಗ ಸಾಹಿತ್ಯ, ಯಕ್ಷಗಾನ ಪ್ರಸಂಗ ಸಾಹಿತ್ಯ ಮತ್ತು ಅಭಿಜಾತ ಸಾಹಿತ್ಯದ ಪರಸ್ಪರ ಸಂಬಂಧ ಅಂತ. ವಿಷಯ ಭಾಳ ಒಳ್ಳೆಯದು. ಇವತ್ತಿನವರೆಗೂ ಅದರ ಮೇಲೆ PhD ಆಗಲಿಲ್ಲ. ಅದು ಭಾಳ ಒಳ್ಳೆಯದು. ಆದರೆ KG ಶಾಸ್ತ್ರಿಗಳು ನಂತರ ನಿವೃತ್ತರಾಗಿ ಬೇರೆ ಬೇರೆ ಕಡೆಗೆ ಹೋದರು. ನನಗೂ ಆ ವಿಷಯದ ಮೇಲೆ PhD ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ನಂತರ ಶಂಭು ಹೆಗಡೆಯವರ ಮೇಲೆ PhD ಮಾಡಬೇಕು ಅಂತ ಅನ್ನಿಸ್ತು. ಅವರು ಒಡನಾಟ, ಅವರ ಸಾಹಚರ್ಯ, ಅವರಿಂದ ಅವರೇ ಪ್ರಧಾನ ಸಂಪನ್ಮೂಲ ವ್ಯಕ್ತಿಗಳಾದದ್ರಿಂದ ಇದು ಇತ್ಯಾದಿಗಳಿಂದ ಅವ್ರ ಮೇಲೆ ನಾನು ಸಂಶೋಧನಾ ಪ್ರಬಂಧವನ್ನು ಬರೆದೆ. ಅದು ಪ್ರಕಟವೂ ಆಗಿದೆ. ಆ ಮೂಲಕ ನನಗೆ ಯಕ್ಷಗಾನದ ಸಂಸ್ಕಾರಗಳು ಬಹುಮಟ್ಟಿಗೆ ಆದವು. ನಂತರ ಈ ಪರಿಸರದ ಪ್ರಭಾವದಿಂದ ನಿರಂತರವಾಗಿ ನಾನು ಒಡನಾಟ ಕೊಡ್ತಾ ಬಂದೆ. ಕಲಾವಿದ ಆಗಲಿಲ್ಲ, ಒಂದು ಲೆಕ್ಕದಲ್ಲಿ ಉದ್ದೇಶಪೂರ್ವಕವಾಗಲಿಲ್ಲ. ಯಾಕಂದರೆ ಕಲಾವಿದ ಆದರೆ ಕಲಾವಿದನ ಮಿತಿಯಲ್ಲೇ ಬೇರೆಯವ್ರನ್ನು ವಿಮರ್ಶೆ ಮಾಡಬೇಕಾಗತ್ತೆ. ಆದ್ದರಿಂದ ನಾನು ದೂರ ಉಳಿಯೋದೇ ಒಳ್ಳೆಯದು ಅಂತ ಲೆಕ್ಕಕ್ಕೆ ತಾಳ್ಮದ್ಲೆ ಅರ್ಥವನ್ನು ಹೇಳಿದ್ರು ಕೂಡ ಇಲ್ಲಿ ಸಾಗರಕ್ಕೆ ಬಂದ ಮೇಲೂ ಒಂದೆರಡು ಪಾತ್ರಗಳನ್ನು ಮಾಡಿದ್ದೇನೆ. ಅದರ ಪಾತ್ರಧಾರಿಯಾಗಿ ಬೆಳೆದಿಲ್ಲ. ಈಗ ಅನೇಕ ಸರಿ ಹೇಳ್ತಾರೆ, ಕಲಾವಿದನಾಗಿ ಬೆಳಿಲಿಕ್ಕೆ ಸಾಧ್ಯ ಆಗದವನು ಸಂಘಟಕ ಆಗ್ತಾನೆ ಅಂತ. ಸಂಘಟಕ ಸಾಧ್ಯ ಆಗದವನು ವಿಮರ್ಶಕ ಆಗ್ತಾನೆ. ವಿಮರ್ಶಕನೂ ಆಗ್ಲಿಕ್ಕೆ ಆಗದೆ ಹೋದಾಗ ಸಂಶೋಧಕ ಅಂತ ಹೇಳುವ. ಹಾಗಾಗಿ ಅವೆಲ್ಲ ವೈಫಲ್ಯದ ಒಂದೊಂದು ಮೆಟ್ಟಿಲುಗಳು ನನಗನ್ನಿಸ್ತದೆ. ನಿಮ್ಗೆ ಹೆಂಗೆ ಅನಿಸ್ತದೋ ಗೊತ್ತಿಲ್ಲ. ಹಾಗೇನಿಲ್ಲ. ನೀವು ಒಬ್ಬ ಶ್ರೇಷ್ಠ ಕಲಾವಿದನ ಬದುಕನ್ನು, ಅವರ ಪಾತ್ರವನ್ನು ಆಧರಿಸಿ ಸಂಶೋಧನೆಯನ್ನು ಮಾಡ್ತೀರಿ. ಇದು ಒಟ್ಟು ಯಕ್ಷಗಾನಕ್ಕೆ ಹೇಗೆ ಮುಖ್ಯ ಆಗ್ತದೆ ಇದು? ಹೌದು, ನಾನು ಒಬ್ಬ ಕಲಾವಿದನನ್ನು ನನ್ನ ಸಂಶೋಧನಾ ಪ್ರಬಂಧಕ್ಕೆ ಆಯ್ಕೆ ಮಾಡಿಕೊಂಡೆ. ಆಯ್ಕೆ ಮಾಡಿಕೊಳ್ಳುವಾಗ ನನಗೆ ಅನೇಕ ಅನುಮಾನಗಳಿದ್ದವು. ಹಾಗೆಯೇ ಯಕ್ಷಗಾನ ಕ್ಷೇತ್ರದ ಬೌದ್ಧಿಕ ವಲಯದಲ್ಲಿ ಕೂಡ ಇದರ ಬಗ್ಗೆ ಅನುಮಾನಗಳಿದ್ದು. ಆಶ್ಚರ್ಯ ಅಂದರೆ ಅದು ಒಂದು ಅಸಾಂಪ್ರದಾಯಿಕ ವಿಷಯ ಅಂತಲೇ ನಾನು ಹೇಳ್ತಾ ಬಂದಿದ್ದೇನೆ. ಅಂದರೆ ಸಂಶೋಧನಾ ಪ್ರಬಂಧಕ್ಕೆ ಸಾಂಪ್ರದಾಯಿಕವಾದ ವಿಷಯ ಅಲ್ಲ. ಆ ಕಾರಣಕ್ಕಾಗಿಯೇ ನನಗೆ ಒಬ್ಬ ಮಾರ್ಗದರ್ಶಕರು ಅಂತನವರು ಅಷ್ಟು ಸುಲಭವಾಗಿ ಸಿಗಲೇ ಇಲ್ಲ. ಆವಾಗ ಇನ್ನು ಹಂಪಿ ಯೂನಿವರ್ಸಿಟಿಯ ಮಾರ್ಗದರ್ಶಕ ಇಲ್ಲದೆ ಹೋದ PhD ವಿಧಾನ ಬಂದಿರಲಿಲ್ಲ. ಒಬ್ಬ ಮಾರ್ಗದರ್ಶಕ ಬೇಕಾಗಿತ್ತು. ಹಾಗಾಗಿ ನಾನು ಮಾರ್ಗದರ್ಶಕರಾಗಿ ಅನೇಕ ಕಡೆ ಅಲೆದಾಡಿದೆ. ನಂಗೆ ನೆಪಕ್ಕೊಂದು ಮಾರ್ಗದರ್ಶಕ ಸಿಕ್ಕಿದ್ರೆ ಸಾಕಾಗಿತ್ತು, ಆದರೆ ಸಿಗಲಿಲ್ಲ. ಆದರೂ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಒಬ್ಬರು ಬನ್ನಿ ನಿಮ್ಮನ್ನು ರಿಜಿಸ್ಟರ್ ಮಾಡಿಸ್ಕೊಂಡು PhD ಮಾಡ್ತೇನೆ ಅಂತಂದರು. ಆವಾಗ ಅವ್ರು ಹೇಳಿದ್ರು, ಆದರೆ ಒಬ್ಬ ರಂಗನಟ, ಯಕ್ಷಗಾನ ರಂಗನಟನ ಮೇಲೆ ಒಂದು ಸಂಶೋಧನಾ ಪ್ರಬಂಧಕ್ಕೆ ಸಾಕಾಗುವಷ್ಟು ವಿಷಯಗಳು ಇಲ್ಲ ಅಂತಲೇ ಅವರು ಅನುಮಾನ ಪಟ್ಟರು. ವಿಷಯ ಇಲ್ಲ, ಸಾಕಾಗೋದಿಲ್ಲ ಅಂತ. ನಾನು ಅವರಿಗೆ ಸಿನಾಪ್ಸಿಸ್ ಕರೆದೆ, ಸಾರಲೇಖ ಅಂತ ಏನು ಕಳಿಸ್ತಾರೋ ಅದನ್ನು ಕಳಿಸಿದೆ ನಾನು. ಅದರಲ್ಲಿ ಪಾತ್ರಾಭಿನಯ ಮತ್ತು ಸಂಘಟನೆ ಎರಡನ್ನೂ ಸೇರಿಸಿದ್ದೆ ನಾನು. ಆವಾಗ ಅವ್ರು ಏನು ಹೇಳಿದ್ರು ಕೂಡ, ನಿಮ್ಮ ಸಾರಲೇಖ ನೋಡಿದ್ರೆ ಅದು 2 PhD ಆಗುವಂಥದ್ದು. ಮೊದಲಿಗೆ ಸಾಮಗ್ರಿಗಳೇ ಇಲ್ಲ ಅಂತ ಹೇಳಿದವರು ಅವರು 2 PhD ಆಗುವಂಥದ್ದು. ಆದ್ದರಿಂದ ಸಂಘಟನೆಯ ಭಾಗವನ್ನು ಕೈ ಬಿಟ್ಟುಬಿಡಿ, ಬರೀ ಪಾತ್ರಾಭಿನಯವನ್ನು ಮಾತ್ರ ಇಟ್ಕೊಳ್ಳಿ ಅಂತಂದರು. ನಾನು ಅದಕ್ಕೆ ಒಪ್ಪಲಿಲ್ಲ. ಯಾಕಂದರೆ ಶಂಭು ಹೆಗಡೆಯವರ ವಿಷಯದಲ್ಲಿ ಪಾತ್ರಾಭಿನಯ ಮತ್ತು ಸಂಘಟನೆ ಬೇರೆ ಬೇರೆ ಅಲ್ಲವರು. ಸಂಘಟನೆಗಾಗಿ ಅವರು ಪಾತ್ರಾಭಿನಯ ಮಾಡಿದವರು, ಪಾತ್ರಾಭಿನಯ ಮಾಡಲಿಕ್ಕಾಗಿ ಸಂಘಟನೆಯನ್ನು ಮಾಡಿದವರು. ತನ್ನ ಸ್ವಂತ ಸಂಘಟನೆ ಬೇಕು ಅಂತ ಅವರು ಮಾಡಿಕೊಂಡವರು. ಅವರು 11 ವರ್ಷಗಳ ಕಾಲ ಅದನ್ನು ಮಾಡಿದ್ದಾರೆ. ಸೋಲು ಗೆಲುವು ಪ್ರಶ್ನೆ ಬೇರೆ. ಅದನ್ನು ನನ್ನ ಸಂಶೋಧನಾ ಪ್ರಬಂಧದಲ್ಲಿ ಚೆನ್ನಾಗಿ ಅದನ್ನು ಸ್ಥಾಪನೆ ಮಾಡಿದ್ದೇನೆ. ಮತ್ತು ಯಕ್ಷಗಾನದ ಸಾಂಪ್ರದಾಯಿಕತೆ, ಸೃಜನಶೀಲತೆ ಮತ್ತು ವ್ಯಾವಸಾಯಿಕತೆ
ಈ ಮೂರರ ಸಮತೋಲನವೇ ಅವರ ಒಟ್ಟು ನಿರ್ವಹಣೆಯ ಮೂಲ ಬೇರು ಅದು. ಹಾಗಾಗಿ ಸಂಘಟನೆಯನ್ನು ಹೊರತುಪಡಿಸಿ ಶಂಭು ಹೆಗಡೆಯವರು ಇರ್ಲಿಕ್ಕೆ ಆಗೋದಿಲ್ಲ. ಅದನ್ನು ನಾನು ಅದನ್ನು ಆಗೋದಿಲ್ಲ ಅಂತಂದ್ರೆ ಆಮೇಲೆ ಅವರು ಹಾಗಾದರೆ ಬೇರೆ ಕಡೆಗೆ ಯಾರ ಹತ್ರರು ಮಾಡಿಸ್ಕೊಳ್ಳಿ ಅಂತಂದರು ಅವರು. ಆಮೇಲೆ ಹೊನ್ನಾವರದ ಡಾಕ್ಟರ್ NR ನಾಯಕ್ ಕಾಲೇಜಿನ ಪ್ರಿನ್ಸಿಪಾಲ್ರು, ನನ್ನ ಅಧ್ಯಾಪಕರು ಹೌದವರು. ಅವರು ತಾನು ಗೈಡ್ ಮಾಡ್ತೇನೆ, ಮಾರ್ಗದರ್ಶನ ಒಪ್ತೇನೆ ಅಂತಂದರು ಅವರು. ಆದರೂ ಅವರು ವಿಶ್ವವಿದ್ಯಾನಿಲಯಗಳಿಗೆ ಹೋಗಿ ವಿಚಾರಿಸ್ಕೊಂಡು ಬಂದರು, ಈ ವಿಷಯದ ಮೇಲೆ ಸಂಶೋಧನಾ ಪ್ರಬಂಧ ಮಾಡಬಹುದು ಅಂತ. ಅಡ್ಡಿಲ್ಲ ಅಂತಂದರು. ನಾನು ರಿಜಿಸ್ಟರ್ ಮಾಡಿಸಿದೆ. ಆದರೆ ರಿಜಿಸ್ಟರ್ ಮಾಡಿಸಿದ್ರು ಕೂಡ ಅವರು ಹೊನ್ನಾವರದಲ್ಲಿ ಇರ್ತಿದ್ರು ಅವರು. ಅದರಿಂದ ಕೆಲವು ಅನುಕೂಲಗಳು ಆದವು, ಅನನುಕೂಲ ಆದವು. ಈ ಮಧ್ಯೆ ನಾನೊಂದು ಅಧಿಕ ಪ್ರಸಂಗ ಏನು ಮಾಡಿದ್ದೆ ಅಂದರೆ, ವಿಶ್ವವಿದ್ಯಾಲಯ ಧನಸಹಾಯ ಆಯೋಗಕ್ಕೆ ನನ್ನ ಸಾರಲೇಖ ಮತ್ತೆ ಎಲ್ಲ ವಿವರಗಳನ್ನು ಕಳಿಸಿ ಒಂದು ಅಭ್ಯರ್ಥನಾ ಪತ್ರ ಕಳಿಸಿದ್ದೆ. ಅವರು ನಿಮಗೆ 1 ವರ್ಷ PhD ಮಾಡಲಿಕ್ಕೆ ಆರ್ಥಿಕ ಅನುಕೂಲಗಳನ್ನು ಕೊಡ್ತೇವೆ ಅಂತ ಪತ್ರ ಬರೆದು ಬಿಟ್ಟರು. ನಿಮ್ಮ ರಿಜಿಸ್ಟ್ರೇಷನ್ ತಕ್ಷಣ ಕಳಿಸ್ಕೊಡಿ ಅಂತಂದರು ಅವರು. ಆದರೆ ಯೂನಿವರ್ಸಿಟಿಗೆ ಹೋಗಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಕೇಳುವವರೇ ನನ್ನ ರಿಜಿಸ್ಟ್ರೇಷನ್ನೇ ಕಳೆದು ಬಿಟ್ಟಿದ್ದಾರೆ. ಹೊಸದಾಗಿಂದ ಮಾಡಿಸಿ ಅದನ್ನು ಅವ್ರಿಗೆ ಕಳಿಸ್ಕೊಟ್ಟೆ. ನನಗೆ 1 ವರ್ಷದ್ದು ಬಂತು. 1 ವರ್ಷದ್ದು ಅಂದ್ರೆ ಏನು, ನನ್ನ ವೇತನ ಪ್ರತಿ ತಿಂಗಳ, ನಾನು ರಜಾ ಹೋದರೂ ಕೂಡ ವೇತನ. ಆಮೇಲೆ ನನ್ನ ಸ್ಥಾನದಲ್ಲಿ ಕೆಲಸ ಮಾಡುವವರಿಗೆ 25,000 ರೂಪಾಯಿ ಪ್ರತಿ ತಿಂಗಳ ವೇತನ. ಆಮೇಲೆ 5,000 ರೂಪಾಯಿ ನನಗೆ ಒಟ್ಟು ಖರ್ಚಿಗೆ, DTP ಮತ್ತೊಂದು ಇನ್ನೊಂದಕ್ಕೆ. ಆಗ DTP ಬಂದಿರಲಿಲ್ಲ, ಟೈಪಿಂಗ್, ಅದಕ್ಕೆಲ್ಲ 5,000 ಅಂತ ಕಳಿಸಿದರು. ನಾನು ರಜಾ ಹಾಕಿ ಕರ್ನಾಟಕ ಯೂನಿವರ್ಸಿಟಿಗೆ ಹೋದೆ, ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಹೋದೆ. ನೋಡಿ ಈ ರೀತಿ ಬಂದಿದೆ ಅಂತ. ಆದರೆ ಅಲ್ಲಿ ನಿಮ್ಮ ಗೈಡ್ ಹೊನ್ನಾವರಲ್ಲಿ ಇರ್ತಾರೆ, ನೀವು ಹೊನ್ನಾವರಕ್ಕೆ ಹೋಗಿ ಅಂತಂದರು. ಹೊನ್ನಾವರಕ್ಕೆ ಹೋಗಿ ಕೇಳೋದವರೆಗೆ ನಿಮಗೆ ಇಲ್ಲಿ ಕುರ್ಚಿ ಮೇಜು ಎಲ್ಲ ಒದಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನೀವು ಮನೇಲಿ ಇದ್ದುಕೊಂಡು ಅಭ್ಯಾಸ ಮಾಡಿ ಅಂತಂದರು. ಅದು ನಾನು ನಂಗೆ ಮುಗಿದಿತ್ತು ಸುಮಾರಾಗಿ, ಮನೆಯಲ್ಲಿ ಇದ್ಕೊಂಡೆ ಇದು ಮಾಡಿದೆ. ಮತ್ತು ಪ್ರದರ್ಶನಗಳನ್ನು ನೋಡಲಿಕ್ಕೆ ಅನುಕೂಲ ಆಯಿತು. ನಾನೊಂದು ಬೇರೆ ಬೇರೆ ಕಡೆಗೆ ಹೋಗಿ ಒಂದು 60 ಪ್ರದರ್ಶನಗಳನ್ನು ನೋಡಿದೆ. ಮತ್ತು ಶಂಭು ಹೆಗಡೆಯವರ ಸಾಹಚರ್ಯ ತುಂಬ ಗಾಢವಾಗಿ ಸಿಕ್ತು ನನಗೆ. ಅದರಿಂದ ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಯಿತು. ಆ ರೀತಿಯಲ್ಲಿ ನಾನು ನನ್ನ ಅಧ್ಯಯನದ ಇತಿಹಾಸ ಅದು. ನಾನು ಯಕ್ಷವಾಹಿನಿಗೆ ಒಂದು ಉಪನ್ಯಾಸವನ್ನು ಕೊಟ್ಟಿದ್ದೇನೆ ಈ ವಿಷಯದಲ್ಲಿ. ಒಬ್ಬ ಕಲಾವಿದನ ಬದುಕು ಅವನ ರಂಗಸ್ಥಳಕ್ಕೆ ಎಷ್ಟು ದಿವಸ ಇರ್ತಾನೋ ಅಷ್ಟು ದಿವಸಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಅವನ ವೈಯಕ್ತಿಕ ಬದುಕಾಗಲಿ, ಅವನ ಇತರೆ ಚಟುವಟಿಕೆಗಳಾಗಲಿ ಪ್ರೇಕ್ಷಕರಿಗೆ ತೀರಾ ಮುಖ್ಯ ಆಗೋದಿಲ್ಲ. ಆ ನೆಲೆಗಟ್ಟಿನಲ್ಲಿ ನೀವು ಕಲಾವಿದರ ಆತ್ಮಚರಿತ್ರೆಯನ್ನು ಕೂಡ ಬರೆದಿದ್ದೀರಿ. ಅದು ಎಷ್ಟು ಇಂಪಾರ್ಟೆಂಟ್? ಅದು ಯಕ್ಷಗಾನದ ಇತಿಹಾಸವನ್ನು ನೋಡ್ಲಿಕ್ಕೆ ಅನುಕೂಲ ಆಗ್ತದೋ ಅಥವಾ ವ್ಯಕ್ತಿಗತ ಚಿತ್ರಣವನ್ನು ನೋಡ್ಲಿಕ್ಕೆ ಅನುಕೂಲ ಆಗ್ತದೋ? ಹೇಗೆ ನಿಮ್ಮ ಆ ವಿಶ್ಲೇಷಣೆ ಏನು? ಒಬ್ಬ ಕಲಾವಿದನ ಬದುಕಿನ ಚರಿತ್ರೆ ಏನಕ್ಕೆ ಮುಖ್ಯ ಆಗತ್ತೆ ಯಕ್ಷಗಾನಕ್ಕೆ? ಆತ್ಮಚರಿತ್ರೆ ವಿಷಯದಲ್ಲಿ ಹೇಳುವಾಗ ನಾನು ಕೆರಮನೆ ಶಿವರಾಮ ಹೆಗಡೆಯವರ ಆತ್ಮಚರಿತ್ರೆಯನ್ನು ಮಾಡಿದ್ದು ಅದೊಂದು ಅನ್ಯ ನಿರೂಪಿತ ಆತ್ಮಚರಿತ್ರೆ. ಅಂದರೆ ಆತ್ಮಚರಿತ್ರೆ ಶಿವರಾಮ ಹೆಗಡೆಯವರದ್ದು, ನಿರೂಪಣೆ ಮಾಡಿದವನು ನಾನು. ಅದು ಯಕ್ಷಗಾನ ರಂಗಭೂಮಿಗೆ ಅಷ್ಟೇ ಅಲ್ಲ, ಇಡೀ ಕನ್ನಡ ಸಾಹಿತ್ಯಕ್ಕೇನೆ ಪುಸ್ತಕ ರೂಪದಲ್ಲಿ ಬಂದ ಮೊಟ್ಟ ಮೊದಲನೇ ಆತ್ಮಚರಿತ್ರೆ. ಅದಕ್ಕೊಂದು ಚಾರಿತ್ರಿಕ ಇದು ಇದೆ. ಅದಕ್ಕಿಂತ ಮೊದಲೇ ಮಾಡಿದ್ದಾರೆ. ಗೋಪಾಲಕೃಷ್ಣ ಅನ್ನೋರು ಕುರಿಯ ವಿಠಲ ಶಾಸ್ತ್ರಿಗಳದ್ದನ್ನು ಮಾಡಿದ್ರು, ಸುಧಾದಲ್ಲಿ ಧಾರಾವಾಹಿಯಾಗಿ ಬಂದಿತ್ತು. ಆದರೆ ಅದು ಪುಸ್ತಕ ರೂಪದಲ್ಲಿ ಬಂದದ್ದು ನಂತರ. ಪುಸ್ತಕ ರೂಪದಲ್ಲಿ ಬಂದಿರಲಿಲ್ಲ. ಮತ್ತು ಅವರು ಅದನ್ನು ಹ್ಯಾಂಗ್ ಮಾಡಿದ್ರು ಅನ್ನೋದೆಲ್ಲ ಇರಲಿಲ್ಲ, ವಿಧಾನ ಯಾವುದು ಅನುಸರಿಸೋದಲ್ಲ. ಈಗ ನನ್ನ ನಂತರ ರಾಘವ ನಂಬ್ಯಾರು 3 ಆತ್ಮಚರಿತ್ರೆಯನ್ನು ಅನ್ಯನಿರೂಪಿತವನ್ನೇ ಮಾಡಿದ್ದಾರೆ. ಆ ಕಾಲಕ್ಕೆ ಅನ್ಯನಿರೂಪಿತ ಆತ್ಮಚರಿತ್ರೆಗಳಿಗೆ ಅಸ್ತಿತ್ವವೇ ಇರಲಿಲ್ಲ. ಅದು ಆತ್ಮಚರಿತ್ರೆಯ ಜೀವನ ಚರಿತ್ರೆ ಅನ್ನೋ ಗೊಂದಲ ಕೂಡ ಇತ್ತು. ಅಕಾಡೆಮಿಗಳ ಪ್ರಶಸ್ತಿ ಕೊಡ್ತಿರ್ಲಿಲ್ಲ, ಯಾಕಂದ್ರೆ ಯಾರಿಗೆ ಕೊಡಬೇಕು ಅಂತ. ಈಗ ಕೊಡ್ತಾರೆ. ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ, ನಾಟಕ ಕ್ಷೇತ್ರದಲ್ಲಿ, ಚಲನಚಿತ್ರ ಕ್ಷೇತ್ರದಲ್ಲಿ, ರಾಜಕಾರಣಿಗಳಲ್ಲಿ ಎಲ್ಲ ಅನ್ಯನಿರೂಪಿತ ಆತ್ಮಚರಿತ್ರೆಗಳು ಬಂದಿದ್ದಾವೆ. ಅದು ಆಶ್ಚರ್ಯ. ಅಂದರೆ ಆತ್ಮಚರಿತ್ರೆ ಆಗಬೇಕು ಅಂತ ಸಲಹೆ ಕೊಟ್ಟವರು ಶಂಭು ಹೆಗಡೆಯವರು, ವಿಧಾನವನ್ನು ಸೂಚಿಸಿದವರು ನಾನು. ಅದನ್ನು ಸ್ಪಷ್ಟವಾಗಿ ಬರೆದಿದ್ದೇನೆ ನಾನು. ಹೀಗೆ ಮಾಡಬಹುದು ಅದನ್ನು
ರೆಕಾರ್ಡಿಂಗ್ ಮಾಡಿ ಅಂತ. ಹ್ಮ್. ಹಾಗಾಗಿ ನಾನು ರೆಕಾರ್ಡಿಂಗ್ ಮಾಡಿ ಬರತ್ ತೆಗೆದು ಅದನ್ನು ಮಾಡಿದೆ. ಹ್ಮ್. ಈ ಅನ್ಯನಿರೂಪಿತ ಆತ್ಮಚರಿತ್ರೆ ರೂಪುಗೊಳ್ಳುವಲ್ಲಿ 2 ವಿಧಾನ ಇದೆ ಹ್ಮ್. ಮುಖ್ಯವಾಗಿ. ಹ್ಮ್. ಒಂದು ಟಿಪ್ಪಣಿ ತಂತ್ರ, ಹ್ಮ್. ಈಗ ನೀವು ಮಾತನಾಡ್ತಾ ಇರ್ತೀರಿ, ನಾನು ಟಿಪ್ಪಣಿ ಮಾಡ್ಕೊಳ್ಳೋದು. ಹ್ಮ್. ಎರಡನೇದು ರೆಕಾರ್ಡ್ ಮಾಡೋದು, ಹ್ಮ್. ಟೇಪ್ ರೆಕಾರ್ಡರ್ ಮಾಡೋದು. ಆವಾಗ ಈ ವಿಡಿಯೋ ಎಲ್ಲ ಬಂದಿರಲಿಲ್ಲ. ಹ್ಮ್. ಟಿಪ್ಪಣಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಹ್ಮ್. ಅದನ್ನು ವಿಸ್ತರಿಸುವಾಗ ಹ್ಮ್. ಈ ನಿರೂಪಕನ ಭಾಷೆನೇ ಬಂದ್ಬಿಡ್ತದೆ. ಅದು ಹೌದು. ನಿರೂಪಕನ ಭಾಷೆನೇ ವಿಸ್ತರಿಸಬೇಕಾಗತ್ತೆ. ಹೌದು. ಹಾಗಾಗಿ ಅದು ಆತ್ಮಚರಿತ್ರೆ ಯಾರ್ದು ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಇವರದ್ದು ಒಂದ್ ಸ್ವಲ್ಪ ಮಸಾಲೆಗಳು ಎಲ್ಲ ಸೇರೋಗ್ಬಿಡ್ತಾವೆ. ಅದು ಹೌದು. ಅದು ಒಂದು ರೀತಿಯ ಕೃತ್ರಿಮ ಆಗಿರ್ತದೆ ಅದು. ಹೌದು. ಆದರೆ ರೆಕಾರ್ಡ್ ಮಾಡಿಕೊಂಡು ಬರೆದ್ರೆ, ಹ್ಮ್. ಎಲ್ಲವನ್ನೂ ರೆಕಾರ್ಡ್ ಮಾಡ್ಕೊಂಡು ಬರೆದ್ರೆ ಈ ಆ ನಿರೂಪಕನ ವಕ್ತೃ ಅಂತ ಮಾತಾಡ್ತಾ ಇದ್ವವನು ಯಾರು, ಅವನ ಭಾಷೆಯಲ್ಲೇ ಅದು ಬರ್ತದೆ, ಹೆಚ್ಚು ನೈಜ ಆಗತ್ತೆ ಅದು. ಹೌದು. ನಾನು ಆ ವಿಧಾನವನ್ನು ಅನುಸರಿಸಿದ್ದೇನೆ, ಮತ್ತೆ ಆ ವಿಧಾನವನ್ನೇ ಅನುಸರಿಸಲಿಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಹ್ಮ್. ಈ ಟಿಪ್ಪಣಿ ತಂತ್ರವನ್ನಲ್ಲ. ಹ್ಮ್. ಟಿಪ್ಪಣಿ ಹಾಗೆ ಹೀಗೆ ಮಾಡ್ಕೊಳ್ಬಹುದೇವೇನೋ, ಅದನ್ನೇ ಸಂಪೂರ್ಣವಾಗಿ ಅವಲಂಬಿಸಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್. ಈ ಉಳಿದ ಅನೇಕ ಆತ್ಮಚರಿತ್ರೆಯಲ್ಲಿ ಏನಾಗುತ್ತೆ ಅಂದರೆ ಹ್ಮ್. ಅನುಭವ ಒಬ್ಬರದ್ದು, ಭಾಷೆ ಇನ್ನೊಬ್ಬರದ್ದು ಆಗತ್ತೆ. ಹ್ಮ್. ಅವರ ಅನುಭವವನ್ನು ಇವರ ಭಾಷೆಯಲ್ಲಿ ಬರೀತಾರೆ. ಹ್ಮ್. ಆದ್ದರಿಂದ ರೆಕಾರ್ಡ್ ಮಾಡಿಕೊಂಡು ಬರೆಯೋದೇ ಹೆಚ್ಚು ಸೂಕ್ತ. ಹ್ಮ್. ನಾನು ಅದನ್ನು ರೆಕಾರ್ಡ್ ಮಾಡಿ ಹ್ಮ್. ಬರೆದ ಒಂದು ಇದನ್ನು ಮಾಡಿಬಿಟ್ಟೆ. ನಾನು ಹ್ಮ್. ಸಂಪೂರ್ಣ ಒಂದು ಕೃತಿಯನ್ನು ಸಿದ್ಧಪಡಿಸಿ ಇಟ್ಟೆ. ಅದು ಹ್ಮ್. ಆದರೆ ನನಗೆ ಪ್ರಕಾಶಕರು ಯಾರೂ ಸಿಗಲಿಲ್ಲ. ನಾನು ಆ ಋತುಮಾನದ ಇದರಲ್ಲೂ ಹೇಳಿದ್ದೇನೆ, ಅದನ್ನು ಹ್ಮ್. ಯಾರೂ ಸಿಗಲಿಲ್ಲ. ಯಾಕಂದರೆ ಅನ್ಯ ನಿರೂಪಿತ ಆತ್ಮಚರಿತ್ರೆ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ. ಹೌದು. ಆಯಿತಾ. ಆಮೇಲೆ ಆಕಸ್ಮಿಕವಾಗಿ ನಮ್ಮ ಕನ್ನಡದ ಪ್ರಸಿದ್ಧ ವಿಮರ್ಶಕರಿದ್ದಾರಲ್ಲ, ಟಿ.ಪಿ. ಅಶೋಕ್, ಹ್ಮ್. ಅವರ ಹತ್ರ ಮಾತನಾಡ್ತಾ ಇರಬೇಕಿದ್ರೆ ಹಿಂಗೊಂದು ಮಾಡಿದ್ದೇನೆ ಅಂತಂದ್ರೆ ಕೊಡಿ ಅಂದರು. ಅವರು ಸುಬ್ಬಣ್ಣಿಗೆ ಕೊಟ್ಟರು. ಅವರು ಅದನ್ನು ಸುಬ್ಬಣ್ಣ ನೋಡಿದ್ರು. ಮಾತುಕತೆಯಲ್ಲಿ ಒಂದು ಪ್ರಕಟ ಆಯಿತು. ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಅಧ್ಯಾಯ ಪ್ರಕಟ ಆಯಿತು. ಸುಬ್ಬಣ್ಣ ಪುಸ್ತಕ ತಂದರು, ಅದನ್ನು ಅಕ್ಷರ ಪ್ರಕಾಶನದಿಂದ. ರಾತ್ರಿ ಬೆಳಗಾಗೋದ್ರೊಳಗೆ ಅದು ಪ್ರಸಿದ್ಧ ಆಗಿಬಿಡ್ತದೆ. ಆಯ್ತಾ. ಆ ರೀತಿಯಲ್ಲಿ ಅಂತ ಒಂದು ಆತ್ಮಚರಿತ್ರೆ, ಈಗ ಅದರ 2ನೇ ಮುದ್ರಣವೂ ಬಂತು ಅದು. ಆಯ್ತಾ. ಈ ರೀತಿಯಲ್ಲಿ ಅದೊಂದು ಆತ್ಮಚರಿತ್ರೆ ಆಯ್ತು. ಅದು ಆತ್ಮಚರಿತ್ರೆ ಮಾಡಿದ್ದು, ಶಿವರಾಮ ಹೆಗಡೆ ಅವರ ಆತ್ಮಚರಿತ್ರೆ ಮಾಡಿದ್ದು ನನ್ನ ಸಂಶೋಧನಾ ಪ್ರಬಂಧಕ್ಕೆ ಒಂದು ಪೂರಕ ಕ್ರಿಯೆ ಆಯಿತು. ಅದು ಒಂದು ಪ್ರಿಲಿಮಿನರಿ ವರ್ಕ್ ಅಂತ ಮಾಡಬೇಕಲ್ಲ PhD ಪ್ರಾರಂಭಿಕ, ಅದನ್ನು ಮಾಡ್ದಂಗೆ ಆಯಿತು ನನಗೆ. ಅಂದ್ರೆ ಕಲಾವಿದನ ಮನಸ್ಥಿತಿ ಮತ್ತೆ ಒಂದು ಸಂಪ್ರದಾಯ, ಅದಕ್ಕಿಂತ ಹಿಂದಿನ ಒಂದು ಸಂಪ್ರದಾಯ, ಅನೇಕ ಪಾತ್ರಗಳಿಗೆ ಮನಸ್ಥಿತಿಗಳೆಲ್ಲ ಹೇಗಿರ್ತವೆ ಅಂತ ಅನ್ನೋದು ಇತ್ಯಾದಿಗಳನ್ನು ನೋಡ್ಲಿಕ್ಕೆ ನನಗೆ ಅನುಕೂಲ ಆಯ್ತು. ಅದು ಆಮೇಲೆ ನೆಬ್ಬೂರ್ ಭಾಗವತರದ್ದು ಒಂದು ಆತ್ಮಚರಿತ್ರೆ ಮಾಡಿದೆ. ನನಗೆ ಆ ಲೆಕ್ಕದಲ್ಲಿ ಶಿವರಾಮೇಗೌಡರ ಆತ್ಮಚರಿತ್ರೆ ಜನಪ್ರಿಯವಾದಾಗ ನನಗೆ ಬಂದ ಅವಕಾಶಗಳನ್ನು ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಅಷ್ಟು ಮಾಡಿಕೊಡಿ ಅಂತ ಒಬ್ಬರು ತಮಾಷೆನೂ ಮಾಡಿದ್ರು. ಮನೆ ಎದುರಿಗೆ ಒಂದು ಫಲಕ ಹಾಕಿಬಿಡಿ, ಆತ್ಮಚರಿತ್ರೆಗಳನ್ನು ಮಾಡಿಕೊಡಲಾಗುತ್ತೆ. ಅದ್ರ ನಾ ಗೀಳಿಗೆ ಹೋಗಲಿಲ್ಲ. ನಾ ಬೇಕಾದ್ರೆ ಪಟ್ಟಿ ಕೊಡ್ತೇನೆ ಯಾರ್ಯಾರ್ದು ಬಂದಿತ್ತು ಅಂತ ಅನ್ನೋದನ್ನು. ಆಶ್ಚರ್ಯ ಅಂದರೆ ಶಿವಮೊಗ್ಗದ ಒಂದು ಗೌಡ್ರದ್ದು ಅವ್ರು ತೋಟ ಮಾಡಿದ್ರಂತೆ. ರೋಚಕವಾದ ಕಥೆಗಳಿದ್ದಾವೆ ಅದಕ್ಕೂ. ಅವ್ರದ್ದೊಂದು ಆತ್ಮಚರಿತ್ರೆ ಮಾಡಲಿಕ್ಕೆ UR ಅನಂತಮೂರ್ತಿ ಅವರು ನನಗೆ ಒತ್ತಾಯ ಮಾಡಿ ಅವ್ರನ್ನ ಇಲ್ಲಿ ಕಳಿಸಿದ್ರು. ಅವರು ನಾನು 2 ಕಾರಣಕ್ಕಾಗಿ ನಾನು ಅದನ್ನು ಅವಕಾಶ ಬಳಸ್ಕೊಳ್ಳಲಿಕ್ಕೆ ಒಪ್ಪಲಿಲ್ಲ. ಒಂದನೇದು, ಆಗಲೇ ಒಂದು ಆತ್ಮಚರಿತ್ರೆ ಆಗಿತ್ತು, ಅದು ಸರಿಯಾಗಲಿಲ್ಲ, ಇದನ್ನು ಮಾಡಿ ಅಂತ ಹೇಳಿದ್ರು. ಅದು ನನಗೆ ಇಷ್ಟ ಆಗಲಿಲ್ಲ. ಎರಡನೇದು, ಅದು ತೋಟಗಾರಿಕೆಗೆ ಸಂಬಂಧಪಟ್ಟದ್ದು, ನನ್ನ ಕ್ಷೇತ್ರ ಅಲ್ಲ. ಆಯ್ತಾ. ಅದರ ಅನುಭವಗಳನ್ನು ಹಿಡಿಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ, ಒಪ್ಪಲಿಲ್ಲ. ಅನಂತಮೂರ್ತಿಯವರು ಕೊನೆಯವರೆಗೂ ನನ್ನ ಮೇಲೆ ಅದು ಆ ವಿಷಯದಲ್ಲಿ ಬೇಸರ ಆಗಿತ್ತು. ಅವರು ಆವಾಗ ಬೇಸರ ವ್ಯಕ್ತಪಡಿಸ್ತಿದ್ರು. ಕೊನೆ ಅನಂತಮೂರ್ತಿಯವರ ಆತ್ಮಚರಿತ್ರೆಯು ಒಂದು ಅನ್ಯ ನಿರೂಪಿತವೇ. ಬೇರೆ ಸುರುಗಿ ಆತ್ಮಚರಿತ್ರೆಯೇ ಅದು. ಆದರೆ ನಾನು ಮಾಡ್ಲಿಕ್ಕೆ ಒಪ್ಪಲಿಲ್ಲ. ನಮ್ಮ ಗರ್ತಿಕೆರೆ ರಾಘಣ್ಣನ ಅವ್ರದ್ದು ಆತ್ಮಚರಿತ್ರೆ ಮಾಡಲಿಕ್ಕೆ ಬಂದಿತ್ತು. ಇಲ್ಲಿ ಮಾಸೂರು ಅಂತ ಆತ್ಮಚರಿತ್ರೆ ಮಾಡಲಿಕ್ಕೆ ಶುರು ಮಾಡಿದ್ದೆ. ನನ್ನ ಹತ್ರ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಆ ಆತ್ಮಚರಿತ್ರೆ ಆ ರೀತಿಯ ಅನ್ಯ ನಿರೂಪಣೆ ಮಾಡುವಾಗ ಆ ವಕ್ತೃವಿನ ವೇವ್ ಲೆಂತ್ ಅಂತ ಹೇಳ್ತಾರಲ್ಲ, ಮಾನಸಿಕ ಸ್ತರ, ಅದು ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಆಗಬೇಕಾಗತ್ತೆ. ತೀರಾ ಪರಕೀಯ ಕ್ಷೇತ್ರದೊಂದು ಆತ್ಮಚರಿತ್ರೆಯನ್ನು ನಾವು ನಿರೂಪಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ಭಾಳ ಬೇಗ ಅರಿವಾಯ್ತು. ಅದು. ಈಗ ಶಂಭು ಹೆಗಡೆ ಬಗ್ಗೆ ಅಧ್ಯಯನ ಮಾಡಬೇಕಿದ್ರೆ
ಅವ್ರ ಹತ್ರ ನೀವು ಪಾತ್ರಗಳ ಬಗ್ಗೆ ಡಿಸ್ಕಸ್ ಮಾಡಿದ್ರ ಅಥವಾ ನೀವಾಗೆ ಕಂಡುಕೊಂಡಂತ ನಿಲುವುಗಳು ಅದು? ಎರಡೂ ಇದೆ. ಈಗ ಆ ಕಾಲದಲ್ಲಿ ಈ ಅಭಿನಯದಂಥ ಕಲೆ ಅದಕ್ಕೆ ಕಾಲಸ್ಥ ಅಂತ ಕರೀತಾರೆ. ಈ ಕಲೆಯನ್ನು ಕಾಲಸ್ಥ ಮತ್ತು ದೇಶಸ್ಥ ಅಂತ ವರ್ಗೀಕರಿಸ್ತಾರೆ. ಕಾಲಸ್ಥ ಅಂದರೆ ಕಣ್ಣಿಗೆ ಕಾಣ್ತಾ ಇದ್ದ ಹಾಗೆ ಕರಗೋಗುವಂಥದ್ದು. ದೇಶಸ್ಥ ಅಂದರೆ ಒಂದು ಭೌತಿಕ ವಸ್ತುವಿನಲ್ಲಿ ಅದು ಸೆರೆ ಹಿಡ್ಕೊಂಡು ಇರುವಂಥದ್ದು. ಈಗ ಶಿಲ್ಪಕಲೆ ಅದು ಶಿಲೆಯಲ್ಲಿ ಅರಳಿರ್ತದೆ. ಅದು ನೀವು ಸಾವಿರಾರು ವರ್ಷಗಳ ನಂತರ ಅದನ್ನು ನೋಡ್ಬೋದು. ಚಿತ್ರಕಲೆ ಇತ್ಯಾದಿಗಳನ್ನೆಲ್ಲ ಆ ರೀತಿಯಲ್ಲಿ ನೋಡ್ಬೋದು. ಆದರೆ ಅಭಿನಯ ಕಲೆ ಈಗಲೂ ಅಲ್ಲ. ಈಗ ಕ್ಯಾಮರಾ ನಮಗೆ ಹಿಡಿದಕ್ಕೆ ಇಟ್ಟು ಕೊಡ್ತದೆ ಅಂತಂದ್ರೂ ಕೂಡ ಅದಕ್ಕೆ ಮಿತಿ ಇರ್ತದೆ. ಯಾಕಂದ್ರೆ ಕ್ಯಾಮರಾ ಎಷ್ಟು ತೋರಿಸ್ತದೋ ಕೊಡೋದಿಲ್ಲ, ಮತ್ತು ಕ್ಯಾಮರಾ ಎಷ್ಟು ಹಿಡಿದು ತೋರಿಸ್ತದೋ ಅಷ್ಟನ್ನೇ ನೋಡ್ಬೇಕಾಗತ್ತೆ. ನಾವು ನಮಗೆ ಬೇಕಾದದ್ದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾಲಕ್ಕಂತೂ ಬಂದೇ ಇರಲಿಲ್ಲ ಅದು. ಹಾಗಾಗಿ ಅಭಿನಯ ಅಂತ ಅನ್ನೋದು ಕಾಲಸ್ಥ ಕಲೆ, ಅದು ದೇಶಸ್ಥ ಕಲೆ ಅಲ್ಲ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಮಾಡಿಕೊಳ್ಳೋದು ಭಾಳ ಕಷ್ಟ ಆಗತ್ತೆ, ತುಂಬ ಕಷ್ಟ ಆಗತ್ತೆ. ಹಾಗಾಗಿ ನನಗೆ ಶಂಭು ಹೆಗಡೆಯವರ ಮೇಲಿನ ಅಧ್ಯಯನಕ್ಕೆ ಬಹಳ ಪ್ರಮುಖವಾದ ಸಂಪನ್ಮೂಲ ಅಂದರೆ ಶಂಭು ಹೆಗಡೆಯವರೇ. ಆಯಿತಾ, ಅವರ ಜೊತೆಗೆ ನಾನು ಅನೇಕ ಪಾತ್ರಗಳ ವಿಷಯದಲ್ಲಿ ಸೂಕ್ಷ್ಮವಾಗಿ ನೀವು ಹೇಗೆ ಇದು ಕಲ್ಪನೆ ಬಂತು, ಮತ್ತೊಂದು ಬಂತು, ಇನ್ನೊಂದು ಬಂತು ಅಂತ ನನ್ನ ಆಲೋಚನೆಗಳನ್ನು ಸೇರಿಸಿದೆ, ಅವರ ಕಲ್ಪನೆಗಳನ್ನು ಸೇರಿಸಿ ಅದಕ್ಕೊಂದು ರೂಪ ಕೊಡಲಿಕ್ಕೆ ಸಾಧ್ಯ ಆಯಿತು. ಅದನ್ನ ಎಕ್ಸ್ಟ್ರೀಮ್ ಆಗಿ ಅಂದರೆ ನಿಮ್ಮ ಯೋಚನೆಗೂ ನಿಲುಕದ ಒಂದು ಪಾತ್ರದ ಬಗ್ಗೆ ಹೇಳ್ಬೋದಾ? ಅವ್ರು ಶಂಭು ಹೆಗಡೆ ಅವರು ಮಾಡಿರೋದು ಹೇಳ್ಬೋದು. ಯಕ್ಷಗಾನದ ರಂಗ ಮಾಧ್ಯಮ ಭಾಳ ಸಂಕೀರ್ಣವಾದದ್ದು, ತುಂಬ ಸಂಕೀರ್ಣವಾದದ್ದು. ಯಾಕೆಂದರೆ ಅದರಲ್ಲಿ ಅಭಿನಯದ 4 ಅಂಗೋಪಾಂಗಗಳು ಸಮಸಮವಾಗಿ ಬೆಳೆದು ನಿಂತಿದ್ದಾವೆ. ಕಲಾವಿದನ ವೈಯಕ್ತಿಕ ನೆಲೆಯಲ್ಲಿ ಅದರ ಅಸಮತೋಲನ ಇದ್ದಿರಬಹುದು, ಇಲ್ಲ ಅಂತ ಅಲ್ಲ. ಕಲೆಯ ಪ್ರಾಬ್ಲಮ್ ಅಲ್ಲ, ಅದು ಸಮಸ್ಯೆ ಅಲ್ಲ, ಕಲಾವಿದನ ಸಮಸ್ಯೆ ಅದು. ಮತ್ತು ಶಂಭು ಹೆಗಡೆಯವರ ನಿರ್ವಹಣೆಯ ವಿಧಾನ ಯಕ್ಷಗಾನ ಅಂಗೋಪಾಂಗಗಳ ಸಮನ್ವಯದ್ದು ಅದು. ಹಾಗಾಗಿ ಆ 4 ಅಂಗೋಪಾಂಗಗಳನ್ನು ನಿರ್ವಹಣೆಯ ಕಾಲಕ್ಕೆ ಹಿಡಿಯೋದು ಅಂದರೆ, ಭಾಷೆಯಲ್ಲಿ ಹಿಡಿಯೋದು ಅಂದರೆ ಅದು ತುಂಬ ಸವಾಲಾದದ್ದು ಅದು. ಮತ್ತು ಇನ್ನೊಂದು ಅಂದರೆ, ಅದಕ್ಕೆ ಪೂರ್ವಭಾವಿಯಾಗಿ ಹೇಳ್ತಿರ್ತೇನೆ, ನಾನು PhDಗೆ ರಿಜಿಸ್ಟ್ರೇಷನ್ ಆದ ಹೊತ್ತಿನಲ್ಲಿ TP ಅಶೋಕ್ ಅವರು ಪ್ರಜಾವಾಣಿಗೆ ಒಂದು ಲೇಖನ ಬರೆದರು, ಮಲೆನಾಡಿನ ಸಾಂಸ್ಕೃತಿಕ ವಿದ್ಯಮಾನಗಳು ಅಂತನ್ನುವ ಹೆಸರಿನಲ್ಲಿ. ಆವಾಗ ಅದರಲ್ಲಿ ಪ್ರಸ್ತಾಪ ಮಾಡಿದ್ರು ಅವರು, ಹೀಗೆ ಒಂದು ಸಂಶೋಧನಾ ಪ್ರಬಂಧ ಬರ್ತಾ ಇದೆ ಅಂತ. ಹಾಗಾಗಿ ಅದೊಂದು ವ್ಯಾಪಕವಾದ ಪ್ರಚಾರ ಪಡ್ಕೊಂಡ್ಬಿಡ್ತದೆ. ಅನೇಕರು ಅದಕ್ಕೆ ಪ್ರತಿಕ್ರಿಯಿಸಿದರು. ಅದರ ಜೊತೆಗೆ ಒಂದು ಅನಾಮಧೇಯ ಪತ್ರವೂ ಬಂದಿತ್ತು. ಪತ್ರ ಅನಾಮಧೇಯ ಆದರೂ ವಿಷಯ ಅನಾಮಧೇಯ ಅಲ್ಲ ಅದು. ಅದರಲ್ಲಿ 2 ಇತ್ತು. ಒಂದು, ನನಗೆ ಯಕ್ಷಗಾನ ಗೊತ್ತಿಲ್ಲ ಅಂತ ಅನ್ನೋದು, ಯಕ್ಷಗಾನ ಗೊತ್ತಿಲ್ಲ ಅನ್ನೋದು ಒಂದು. ಎರಡನೇದು, ಶಂಭು ಹೆಗಡೆಯವರು ನೆಬ್ಬೂರು ಭಾಗವತರ ಹಿಮ್ಮೇಳಕ್ಕೆ ಮಾತ್ರ ಕೆಲಸ ಮಾಡಬಲ್ಲರು, ಅಂಥವ್ರು PhDಗೆ ಹಾಗೆ ಯೋಗ್ಯವಾಗ್ತಾರೆ ಅಂತ ಅನ್ನೋದನ್ನು. ಆ ರೀತಿ ಬಂದ ಆಕ್ಷೇಪಗಳನ್ನು ನಾನು ಬೇರೆ ಬೇರೆ ನೆಲೆಯಲ್ಲಿ ಉತ್ತರ ಕೊಟ್ಟೆ. ಮತ್ತು ವೈಯಕ್ತಿಕವಾದ ಆರೋಪಗಳನ್ನು ತಾತ್ವಿಕವಾಗಿ ಅದನ್ನು ಪರಿವರ್ತನೆ ಮಾಡಿಕೊಂಡೆ. ನನಗೆ ಯಕ್ಷಗಾನ ಗೊತ್ತಿಲ್ಲ ಅಂತ ಅನ್ನೋದಕ್ಕೆ ಒಂದು ಸಿದ್ಧಾಂತ ಇದೆ. ಅದಕ್ಕೆ ಯಕ್ಷಗಾನ ನನಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಯಕ್ಷಗಾನದ ಬಗ್ಗೆ ನನಗೆ ಗೊತ್ತಿದೆ. ಭಾಷೆ ಗೊತ್ತಿರೋದಕ್ಕೂ ಭಾಷೆಯ ಬಗ್ಗೆ ಗೊತ್ತಿರೋದಕ್ಕೂ ಇದಿದೆ. ಭಾಷೆಯನ್ನು ಚೆನ್ನಾಗಿ ಆಡುವವನಿಗೂ ಕೂಡ ಅದರ ವ್ಯಾಕರಣ ಬಂದಿರೋದಿಲ್ಲ. ವ್ಯಾಕರಣ ಗೊತ್ತಿದ್ದವನಿಗೆ ಭಾಷೆ ಬಂದೇ ಬಿಡ್ತದೆ ಅಂತ. ರುಚಿ ನೋಡುವವನಿಗೆ ಅಡಿಗೆ ಮಾಡಕ್ ಗೊತ್ತಿರಬೇಕು ಅಂತೀನಿ. ಅದೇನಿಲ್ಲ. ಅತ್ಯಂತ ಬಲಶಾಲಿಯಾದ ಒಬ್ಬ ಅರ್ಥಶಾಸ್ತ್ರಜ್ಞನಿಗೆ ಕಿಸೆಯಲ್ಲಿ ಪಾವಣೆನೂ ಇಲ್ಲದೆ ಇರಬಹುದು. ಆಯ್ತಾ, ಅದು ಏನೂ ಇಲ್ಲದೆ ಹೋದವನು, ಅರ್ಥಶಾಸ್ತ್ರ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಹೋದವನು ಬಹಳ ಶ್ರೀಮಂತ ಆಗಿರ್ಬೋದು, ಇಲ್ಲ ಅಂತಲ್ಲ. ಹಾಗಾಗಿ ಅದು ಎರಡೂ ಬೇರೆ ಬೇರೆ. ನಾನು ಉಡುಪಿಯ ಒಂದು ವೇದಿಕೆಯಲ್ಲಿ ನಾನು ಇದಕ್ಕೆ ಉತ್ತರ ಕೊಟ್ಟೆ. ನಾನು ಯಕ್ಷಗಾನ ಗೊತ್ತಿರುವುದಕ್ಕೂ ಯಕ್ಷಗಾನದ ಬಗ್ಗೆ ಗೊತ್ತಿರುವುದಕ್ಕೂ ವ್ಯತ್ಯಾಸ ಇದೆ ಅಂತ ಅನ್ನೋದು. ಆಯಿತಾ, ಹಾಗಾಗಿ ಯಕ್ಷಗಾನದ ಬಗ್ಗೆ ನನಗೆ ಗೊತ್ತಿದೆ, ಯಕ್ಷಗಾನ ಗೊತ್ತಿಲ್ಲದೆ ಇರ್ಬೋದು. ಮತ್ತು ಪ್ರತ್ಯಕ್ಷ ಕಲಾವಿದನೇ ಆಗಬೇಕು ಅಂತ ಅನ್ನೋದಿಲ್ಲ. ಅದಕ್ಕೆ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟೆ ನಾನು. ಈಗ ಮದ್ಯಪಾನದ ಪರಿಣಾಮಗಳ ಬಗ್ಗೆ ಅಭ್ಯಾಸ ಮಾಡುವವನು ಅವನು ಸ್ವತಃ ಮದ್ಯಪಾನಿ ಆಗಿರಬೇಕಾ? ಅದೇನಿಲ್ಲ. ವೇಶ್ಯಾವಾಟಿಕೆಯ ಮೇಲೆ ಸಂಶೋಧನಾ ಪ್ರಬಂಧ ಮಂಡಿಸುವವನು
ಕೆಂಪು ದ್ವೀಪದ ಪ್ರದೇಶಕ್ಕೆ ಹೋಗಿ ಅಭ್ಯಾಸ ಮಾಡ್ಕೊಂಡು ಬರ್ಬೋದು ಹೌದು. ಆದರೆ ಸ್ವತಃ ಆತ ವೇಶ್ಯಾವಾಟಿಕೆಯಲ್ಲಿ ತೊಡಗಿರಬೇಕು ಅಂತ ಅನ್ನೋದೇನು ಇಲ್ಲ. ಹಾಗಾಗಿ ಯಕ್ಷಗಾನ ಗೊತ್ತಿರೋದಕ್ಕೂ ಯಕ್ಷಗಾನದ ಬಗ್ಗೆ ಗೊತ್ತಿರೋದಕ್ಕೂ ಇರ್ಬೋದು. ಕೆಲವು ಮಿತಿಗಳು ಆಗ್ಬೋದು. ನನಗೆ ಅನುಭವ ಅಂತ ಅನ್ನೋದು ಒಂದು ಇದ್ದೇ ಇರ್ತದೆ. ಅದು ಆ ಕಾರಣಕ್ಕಾಗಿ ನಾನು ಅಧ್ಯಯನಕ್ಕೆ ತೊಡ್ಕೊಳ್ಳುವಾಗ ಯಾವ ಶೀರ್ಷಿಕೆಯಲ್ಲಿ ಮಾಡಬೇಕು ಅಂತ ಅನ್ನೋದಕ್ಕೆ ನನಗೆ ಸ್ವಲ್ಪ ತಲೆ ಕೆಟ್ಟದ್ದು ನಿಜ. ಆಮೇಲೆ TS ಎಲಿಯಟ್ ಅಂತ ಒಂದು ಇದೆ, ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಅಂತ ಒಂದು ಸಿದ್ಧಾಂತ ಇದೆ ಅವರು. ಆ ಸಿದ್ಧಾಂತವನ್ನೇ ನಾನು ಇದಕ್ಕೆ ತೆಗೆದುಕೊಂಡೆ, ಸಂಪ್ರದಾಯ ಮತ್ತು ಸೃಜನಶೀಲತೆ ಅನ್ನೋದು. ಆಯ್ತಾ, ವ್ಯಕ್ತಿ ಪ್ರತಿಭೆ ಅಂತಲೂ ಅದನ್ನು ಮಾಡ್ಕೊಳ್ಬೋದಿಲ್ಲ ಅಂತಲ್ಲ. ಅಂದರೆ ಯಕ್ಷಗಾನ ಹೇಳಿ ಕೇಳಿ ಒಂದು ಸಾಂಪ್ರದಾಯಿಕವಾದ ರಂಗಭೂಮಿ ಅದು. ಬೇರೆ ಬೇರೆ ರೀತಿಯಿಂದ ಅರ್ಥೈಸಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸಂಪ್ರದಾಯವೇ ಅದರ ಮೂಲ ಇದು. ಹಾಗಾಗಿ ಶಂಭು ಹೆಗಡೆಯವರು ಎಲ್ಲ ನೆಲೆಗಳಲ್ಲಿ ತನ್ನ ವೈಯಕ್ತಿಕ ಪ್ರತಿಭೆಯನ್ನು ಆ ಸಂಪ್ರದಾಯದ ಮಧ್ಯೆಯೇ ಹೇಗೆ ತೋರಿಸಿದ್ರು ಅಂತ ನನ್ನ ಅಧ್ಯಯನದ ಮುಖ್ಯ ವಿಷಯ ಆಯಿತು. ಅದರ ಜೊತೆಗೆ ಯಕ್ಷಗಾನದ ಈ ಪ್ರದರ್ಶನವನ್ನೇ ಆಧಾರವಾಗಿಟ್ಟುಕೊಂಡದ್ರಿಂದ ಆ ಕೃತಿ ಕಲ್ಪನೆ ಅನ್ನೋದು ಕೂಡ ಸ್ವಲ್ಪ ಗೊಂದಲ ಆಯಿತು. ಈಗ ಸಾಹಿತ್ಯದಲ್ಲಾದರೆ ಒಂದು ಕೃತಿ, ಒಂದು ಪುಸ್ತಕ, ಒಂದು ಕೃತಿ. ಅದು ಈ ಪ್ರದರ್ಶನದಲ್ಲಿ ಹಾಗೇನೆ ಪ್ರದರ್ಶನವೇ ಒಂದು ಕೃತಿ. ಆಯ್ತಾ, ಕೆ ವಿ ಸುಬ್ಬಣ್ಣವ್ರದ್ದು ಒಂದು ಲೇಖನವೂ ಇದೆ, ನಾಟಕ ರಂಗಕೃತಿ ಅಂತ ಅನ್ನೋದೊಂದು ಲೇಖನವೂ ಇದೆ ಅವ್ರದ್ದು. ಅಂದರೆ ಪ್ರತಿ ಪ್ರದರ್ಶನವನ್ನು ಒಂದು ಕೃತಿಯಾಗಿ ಪರಿಭಾವಿಸಬೇಕು ಅಂತ. ಆ ಕಾರಣಕ್ಕಾಗಿ ನನ್ನ ಸಂಶೋಧನಾ ಪ್ರಬಂಧದಲ್ಲಿ ನಾನು ಬಳಸಿಕೊಂಡ ಪ್ರದರ್ಶನಗಳದ್ದೆಲ್ಲ ದಿನಾಂಕ ಹಾಕಿದ್ದೇನೆ. ಈಗ ಆಶ್ಚರ್ಯ ಅಂದರೆ ಶೇಣಿ ಗೋಪಾಲಕೃಷ್ಣ ಭಟ್ರ ಅರ್ಥಗಾರಿಕೆಯನ್ನು ದಾಖಲಿಸಿದರು. ಭಾಳ ಒಳ್ಳೆಯ ಕೆಲಸ ಅದು. ಆದರೆ ಅದು ಯಾವ ದಿವಸ ಎಲ್ಲಿ ನಡೆದ ತಾಳಮದ್ದಲೆ ಕೃತಿ ಅನ್ನೋದನ್ನು ಅವರು ಅಧಿಕೃತವಾಗಿ ದಾಖಲಿಸಲಿಲ್ಲ ಅವರು. ಆಯಿತಾ, ಹಾಗಾಗಿ ಆ ಪುಸ್ತಕವನ್ನು ಓದ್ಕೊಂಡು ಈಗ ಯಾವುದೋ ಒಂದು ತಾಳಮದ್ದಲೆ ಕೃತಿಗೆ ಹೋದರೆ ಅದು ಹಾಗೆ ಕಾಣದೇ ಇರಬಹುದು, ಇಲ್ಲ ಅಂತಲ್ಲ. ಅದರಿಂದ ಅಲ್ಲಿ ಸ್ಪಷ್ಟವಾದ ಕೃತಿ ಕಲ್ಪನೆ ಒಂದಿದೆ. ಪ್ರತಿ ಪ್ರದರ್ಶನವೂ ಒಂದು ಕೃತಿ, ಇವತ್ತಿಂದ ನಾಳೆ ಇರೋದಿಲ್ಲ. ನಾಟಕ ರಂಗಭೂಮಿಯಲ್ಲೇ ಈ ಯೋಚನೆ ಇದ್ದರೆ ಇನ್ನೂ ವ್ಯಾಪಕವಾದದ್ದು. ವೈವಿಧ್ಯಗಳು, ಬದಲಾವಣೆಗಳು ಇರ್ತವೆ, ಅವು ಯಾವತ್ತೂ ಸ್ಥಿತ್ಯಂತರಗೊಳ್ತಾನೆ ಇರ್ತವೆ. ಹಾಗಾಗಿ ನಾನು ಸುಬ್ಬಣ್ಣವರ ಆ ತತ್ವವನ್ನು ತೆಗೆದುಕೊಂಡೆ. ನನ್ನ ಥೀಸಿಸ್ನಲ್ಲಿ ಹೇಳಿದ್ದೇನೆ ಕೃತಿ ಕಲ್ಪನೆ ಹೇಗೆ ಅಂತ ಅನ್ನೋದು. ಆಯಿತಾ, ಅದನ್ನು ಇಟ್ಕೊಂಡು ಹೇಳಿದೆ. ಇನ್ನು ಅದೇ ಹೇಳಿದ್ನಲ್ಲ, ಭಾಷೆಯನ್ನು ದುಡಿಸ್ಕೊಳ್ಳೋದು ಈ ಅಭಿನಯವನ್ನು ಸೆರೆ ಹಿಡಿಲಿಕ್ಕೆ ಭಾಳ ಕಷ್ಟ. ಆದ್ದರಿಂದ ನನ್ನ ಪುಸ್ತಕದಲ್ಲೂ ಹೇಳಿದ್ದೇನೆ, ಒಂದು ಪಾತ್ರವನ್ನು 100ಕ್ಕೆ 100 ನನ್ನ ಹತ್ರ ಭಾಷೆಯಲ್ಲಿ ಹಿಡಿಲಿಕ್ಕೆ ಆಗಲೇ ಇಲ್ಲ. ಈಗ ಅದನ್ನು ನೋಡ್ತಾ ಹೋದವನಿಗೆ ಬೇರೆ ಬೇರೆ ರೀತಿ ಇರಬಹುದು ಅದೇ ಪಾತ್ರವನ್ನು. ನನ್ನ ಹತ್ರ ಅದನ್ನು ಹಿಡಿಲಿಕ್ಕಾಗಿಲ್ಲ. ಆದರೆ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ, ಎಷ್ಟಕ್ಕೆ ಬೇಕಾಗುತ್ತೋ ಅಷ್ಟರ ಮಾತಿಗೆ ನಾನು ಹಿಡಿದುಕೊಂಡೆ. ಅದನ್ನು ಭಾಷೆಯಲ್ಲಿ ಹಿಡಿದೆ, ಇಲ್ಲ ಅಂತಲ್ಲ. ಅದರಲ್ಲಿ ವೈಫಲ್ಯವೇ ಆಗಿದೆ, ಆದರೆ ಅನಿವಾರ್ಯ ಅದು ಕೆಲವು ಸರಿ ಹಾಗಿರೋದ್ರಿಂದ ಆಗೋದಿಲ್ಲ ಅದು. ಹಾಗಾಗಿ ಅವರ ಕೃಷ್ಣ, ಸಂಧಾನದ ಕೃಷ್ಣ ಅಥವಾ ನಿರ್ಯಾಣದ ರಾಮ, ಅದು ಪೂರ್ಣರಾತ್ರಿಯ ಪ್ರದರ್ಶನದ ಪಾತ್ರಗಳನ್ನು ಹಿಡಿಯೋದು ಮತ್ತೂ ಕಷ್ಟ. ಯಾವುದನ್ನು ಭಾಷೆಯಲ್ಲಿ ಹಿಡಿಬೇಕು, ಯಾವುದನ್ನು ಹಿಡಿಯಬಾರ್ದು ಅಂತಿಲ್ಲ. ಸುಮಾರು ಒಂದು ಚೌಕಟ್ಟು ಹಾಕ್ಕೊಂಡು ಅದನ್ನು ಹಿಡಿದೆ ನಾನು. ಅಲ್ಲಿಗೆ ಅವರ ಅಧ್ಯಯನ ಮುಗಿದೋಯ್ತು, ಅವ್ರ ಮೇಲಿನ ಅಧ್ಯಯನ ಅಂತ ಅರ್ಥ ಅಲ್ಲ. ಅದು ನಿರಂತರವಾಗಿ ನಡೆಯುವಂಥದ್ದು. ಈಗ ಮತ್ತೆ ಅದರ ಸಿಡಿಗಳು ಮತ್ತೊಂದು ಇನ್ನೊಂದು ಬಂದದ್ರಿಂದ ಅದು ಹೇಗೆ ಇನ್ನು ಅಧ್ಯಯನಗಳು ಬೆಳೀತಾ ಹೋಗ್ಬೋದು, ಇಲ್ಲ ಅಂತಲ್ಲ. ಆದರೆ ಆ ಕಾಲಕ್ಕೆ ನನಗೆ ಏನು ಅನ್ನಿಸ್ತೋ ಅದನ್ನು ಬರೆದು ಒಂದು ಅಧ್ಯಯನ ಗ್ರಂಥ ತಂದೆ ನಾನು. ನಿಮಗೆ ಇಡೀ ಶಂಭು ಹೆಗಡೆಯವರ ಪಾತ್ರ ಚಿತ್ರಣದಲ್ಲಿ ತೀರಾ ವಿಭಿನ್ನವಾಗಿ ಇವರು ಚಿತ್ರಣ ಮಾಡಿದ್ದಾರೆ ಅನ್ನುವ ಪಾತ್ರ ಯಾವುದು? ಸಂಧಾನದ ಕೃಷ್ಣ. ಹೌದು, ಅವರು ಚಿತ್ರಣ ಮಾಡಿದ ಪಾತ್ರಗಳಲ್ಲಿ 2 ಬಗೆ. ಒಂದು ಹೊಸ ಪ್ರಸಂಗದ ಹೊಸ ಪಾತ್ರಗಳು, ಎರಡನೇದು ಹಳೆಯ ಪ್ರಸಂಗದ ಹಳೆಯ ಪಾತ್ರಗಳು, ಸಾಂಪ್ರದಾಯಿಕವಾಗಿ ಬಂದ ಪಾತ್ರಗಳು. ಈಗ ರಾಮನಿರ್ಯಾಣದ ರಾಮ, ರಾವಣವಧೆಯ ರಾವಣ, ಹೊಸ ಪ್ರಸಂಗಗಳು. ಆಯಿತಾ. ಆಮೇಲೆ
ಸತಿಸುಶೀಲೆಯ ದುರ್ಜಯ ಇವೆಲ್ಲ ಹೊಸ ಪ್ರಸಂಗಗಳು. ಅದನ್ನು ಹೊಸ ಪ್ರಸಂಗದ ಹೊಸ ಪಾತ್ರಗಳನ್ನು ಅದನ್ನು ಸೃಜನಶೀಲತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಂಗಚರಿತ್ರೆ ಅವರಿಂದ ತೊಡಗಿದೆ, ಅಷ್ಟು ಮಾತ್ರ ಹೇಳ್ಬೋದು ನಾವು. ಹಳೆಯ ಪ್ರಸಂಗದಲ್ಲಿ ಹೊಸದನ್ನು ಮಾಡೋದು ಹೇಗೆ, ಮಾಡಿದ್ದು ಹೇಗೆ ಅಂತ ಅನ್ನೋದು ಮಾತ್ರ ಭಾಳ ಮುಖ್ಯ. ಯಾವ ಪಾತ್ರದಲ್ಲಿ ಡಿಫ್ರೆನ್ಸ್ ಅನ್ನು ತೋರಿಸಿದ್ದಾರೆ? ಬಹುಶಃ ನಾನು 10 ಪಾತ್ರಗಳನ್ನು ನನ್ನ ಅಧ್ಯಯನಕ್ಕೆ ತೆಗೆದುಕೊಂಡಿದ್ದೇನೆ. ಆ 10 ಪಾತ್ರಗಳಲ್ಲಿ ಹೊಸತನ ಅವರು ತೋರಿಸಿದ್ದಾರೆ. ಒಂದು ಎಕ್ಸಾಂಪಲ್ ಹೇಳ್ಬೋದು? ಖಂಡಿತ ಹೇಳ್ತೇನೆ. ಮತ್ತೆ ಅವರ ಈ ಸೃಜನಶೀಲತೆ ಅಂತ ಅನ್ನೋದು ಭಾಗಶಃ ಅಲ್ಲ, ಒಟ್ಟು ಇದಕ್ಕೆ ಒಟ್ಟು ಮಾಧ್ಯಮಕ್ಕೆ ಸಂಬಂಧಪಟ್ಟಂಗೆ ಅದು ಸಂಘಟನೆಗೂ ಬಂತು, ಅಭಿನಯಕ್ಕೂ ಬಂತು. ಹಾಗಾಗಿ ಹಳೆಯದರಲ್ಲಿ ಹೊಸ ಅರ್ಥವನ್ನು ತರಬೇಕು ಅಂತ ಅನ್ನೋದೇ ಅವ್ರ ಮೊದಲನೇ ಸಿದ್ಧಾಂತ. ಹಳೆಯ ಪಾತ್ರಚಿತ್ರಣದಲ್ಲಿ ಹೊಸದನ್ನು ತರಬೇಕು ಅಂತ ಅಂಥದ್ದೊಂದು ಪ್ರಬಂಧ ಅವ್ರು ಬರೆದಿದ್ದರು. ಅವರು ಅದನ್ನು ಬಳಸ್ಕೊಂಡಿದ್ದೇನೆ ನಾನು. ಆಮೇಲೆ ಅವರು ಕೇವಲ ಹೊಸದಕ್ಕಾಗಿ ಹೊಸದು ಮಾಡಿದ್ದಲ್ಲ, ಅವ್ರಿಗೆ ಅನಿವಾರ್ಯವೂ ಆಯಿತು ಕೆಲವು ದೃಷ್ಟಿಯಿಂದ. ಈಗ ಉದಾಹರಣೆಗೆ ಹೇಳ್ತೇನೆ, ಅವರ ನೃತ್ಯ ಕ್ರಮ ನಾವು ಈಗ ನೋಡ್ಲಿಕ್ಕೆ ಕಷ್ಟ. ಸಾಂಪ್ರದಾಯಿಕ ಒಂದು ನೃತ್ಯ ಕ್ರಮವನ್ನು ನೋಡ್ಲಿಕ್ಕೆ ಕಷ್ಟ. ಯಾಕಂದರೆ ನಮ್ಮ ಯಕ್ಷಗಾನದ ಪ್ರತಿಯೊಬ್ಬ ಪಾತ್ರಧಾರಿಯು ತುಂಬ ಸೃಜನಶೀಲತೆ ಉಳ್ಳವನು. ತಕ್ಷಣ ಆತ ಅದನ್ನು ಅಡಾಪ್ಟ್ ಮಾಡ್ಕೊಳ್ಬಲ್ಲ, ಸ್ವೀಕರಿಸ್ಕೊಳ್ಳಲ್ಲ ಹೊಸದನ್ನು. ಅದರಲ್ಲಿ ವಿಕೃತಿಗಳಿರ್ಬೋದು, ಬೇರೆ ಪ್ರಶ್ನೆ. ಈಗ ನೋಡಿ, ಯಕ್ಷಗಾನದ ಸಾಂಪ್ರದಾಯಿಕವಾದ ನೃತ್ಯ ಅವರೇ ಕಡೆ ತನ್ನ ಪ್ರಾತ್ಯಕ್ಷಿಕೆಯಲ್ಲಿ ಮಾಡಿ ತೋರಿಸ್ತಿದ್ರು. ಅಂದರೆ ಒಂದು ಪದ್ಯದ ಮೊದಲನೇ ಪರ್ಯಾಯಕ್ಕೆ ನಿಂತ್ಕೊಂಡು ಅಭಿನಯ ಮಾಡೋದು, ಎರಡನೇ ಪರ್ಯಾಯಕ್ಕೆ ಕುಣಿಯೋದು. ಮಹಾಬಲಗಡೆಯವ್ರದ್ದು, ಜಂಬೂರು ರಾಮಚಂದ್ರ ಶಾನ್ಭಾಗರ ನೃತ್ಯಗಳಲ್ಲಿ ಕೊನೆಗೂ ಕಾಣಲಿಕ್ಕೆ ಸಾಧ್ಯ ಇತ್ತು. ಇದು 2 ಭಾಗ ಆದರೆ ಮೊದಲನೇ ಭಾಗಕ್ಕೆ ನಿಂತು ಅಭಿನಯ ಮಾಡೋದು, ಚಲನೆ ಇಲ್ಲ. ಎರಡನೇ ಭಾಗದಲ್ಲಿ ಇದು ಮಾಡೋದು, ಏನು ನೃತ್ಯವನ್ನು ಮಾಡೋದು. ಶಂಭುಗಡೆಯವರು ಏನು ಮಾಡಿದ್ರು ಕೇಳಿದ್ರೆ, ಪ್ರಾರಂಭದಿಂದ ತುದಿಯವರೆಗೂ ಕೂಡ ನೃತ್ಯವನ್ನ ಅದರ ಅಂಗೋಪಾಂಗಗಳನ್ನೆಲ್ಲ ಸಮತೋಲನ ಮಾಡಿಕೊಂಡು ನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಪ್ರಾತ್ಯಕ್ಷಿಕೆಯಲ್ಲೂ ಮಾಡ್ತಿದ್ರು. ಆಮೇಲೆ ರಸಭಾವಗಳ ವಿಷಯದಲ್ಲಿ ಹೆಚ್ಚು ಕಡಿಮೆ ರೌದ್ರ ಮತ್ತು ವೀರ ಈ ಎರಡನ್ನು ಮಾತ್ರ ಬಹುಮಟ್ಟಿಗೆ ಯಕ್ಷಗಾನದಲ್ಲಿ ನಿರ್ವಹಣೆ ಮಾಡ್ತಿದ್ರು. ಬೇರೆ ರಸಭಾವಗಳ ಬಗ್ಗೆ ಅಷ್ಟು ಕಾಳಜಿ ಇರಲಿಲ್ಲ. ಅದಕ್ಕಾಗಿ ಅದರಲ್ಲಿರೋದು ಕಾಳಗ ಮತ್ತು ಕಲ್ಯಾಣ 2 ಮಾತ್ರ ಅಂತ ಅಂದರು. ಎಲ್ಲ ಪ್ರಸಂಗಗಳನ್ನು ಈ ಗೈ ಚರಿತ್ರೆಯನ್ನು ಅವರು ಕೃಷ್ಣಾರ್ಜುನರ ಕಾಳಗ ಅಂತ ಪರಿವರ್ತನೆ ಮಾಡಿಕೊಂಡ್ರು. ಕರ್ಣ ಪರ್ವವನ್ನು ಕರ್ಣಾರ್ಜುನರ ಕಾಳಗ ಅಂತ ಇದು ಮಾಡಿಕೊಂಡ್ರು. ಭೀಷ್ಮ ಪರ್ವವನ್ನು ಭೀಷ್ಮಾರ್ಜುನರ ಕಾಳಗ ಅಂತ ಪರಿವರ್ತನೆ ಮಾಡಿಕೊಂಡ್ರು. ಕಾಳಗ ಮತ್ತು ಕಲ್ಯಾಣ, ರೌದ್ರ ಮತ್ತು ವೀರ, ಇದೆರಡೇ. ಆದರೆ ಅವರು ಉಳಿದ ರಸಭಾವಗಳಿಗೂ ಇದು ಮಾಡಿದ್ರು. ಬಹಳ ಮುಖ್ಯವಾಗಿ ಶೋಕಭಾವದ ನೃತ್ಯವನ್ನ ಅವರು ಜಾರಿಯಲ್ಲಿ ತಂದರು. ಈಗ ಮಾಡ್ತಾರೆ, ಆದರೂ ದೇಹ ಭಾಷೆಯನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ. ಹಾಗಾಗಿ ಅವರು ಹರಿಶ್ಚಂದ್ರ, ಆಮೇಲೆ ರಾಮ, ನಿರ್ಯಾಣದ ರಾಮ, ಇವೆಲ್ಲ ಹೆಚ್ಚು ಯಶಸ್ವಿ ಆದದ್ದು. ಕರ್ಣ, ಇವೆಲ್ಲ ಹೆಚ್ಚು ಯಶಸ್ವಿ ಆದದ್ದು. ಹಾಗಾಗಿ ಅವರ ಅಭಿನಯ ವಿಧಾನದಲ್ಲಿ ಸಂಪೂರ್ಣ ಪರಿವರ್ತನೆ, ಆ ರೀತಿಯ ಪರಿವರ್ತನೆಗಳು ಇದಾವೆ. ಹಾಗಾಗಿ ಭೀಷ್ಮ ವಿಜಯದ ಸಾಲ್ವನಿಂದ ತೊಡಗಿ ಮದನನಿಂದ ಮುಂದುವರೆದು, ಐರಾವತದ ಅರ್ಜುನನಿಂದ ಮುಂದುವರೆದು, ಸಂಧಾನದ ಕೃಷ್ಣ, ಪರ್ವದ ಕರ್ಣ, ಗದಾಯುದ್ಧದ ಕೌರವ ಇತ್ಯಾದಿಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಅವರು ತನ್ನ ಹೊಸತನಗಳನ್ನು ತೋರಿಸಿದ್ರು. ಅದನ್ನು ಉದಾಹರಣೆಗಳ ಮೂಲಕವೇ ಹೇಳಿದ್ದನ್ನು ನಾನು ಹೇಳಬಹುದು. ಮತ್ತೆ ಉದಾಹರಣೆಗೆ ಸಾಲ್ವ ನನ್ನ ಬಣ್ಣದ ವೇಷ ಆಗಿತ್ತು. ಕಾರಂತರ ಇದರಲ್ಲೂ ಬಣ್ಣದ ವೇಷವೇ ಆಗಿತ್ತು. ಅದು ಉತ್ತರ ಕನ್ನಡದಲ್ಲಿ ಅದನ್ನು ಶೃಂಗಾರ ವೀರ ಅಂತ ಅನ್ನೋದಕ್ಕೆ ಕೀಚಕನ ಹಂಗೆ ಮಾಡ್ತಿದ್ರು ಅವರು. ಹೇಗಾಯಿತು ಅಂತಂದರೆ, ದಕ್ಷಿಣ ಕನ್ನಡದ ಮೇಳದಲ್ಲಿರುವಾಗ ಅವರ ಪಾಲಿಗೆ ಈ ಸಾಲ್ವನ ಪಾತ್ರ ಬಂತು. ನಿಜವಾಗ ಅವರು ಅದಕ್ಕಿಂತ ಮೊದಲು ಅಂಬೆ ಮಾಡಿ ಸ್ಥಾಪನೆ ಆಗಿದ್ದರು. ಈಗೇನು ಗಜಾನನ ಹೆಗಡೆಯವರ ಅಂಬೆ ಇದೆ, ಅದು ಮೂಲತಃ ಶಂಭು ಹೆಗಡೆಯವರು ಮಾಡಿದ್ದವರು, ಇಂಥಲ್ಲಿ ಮಾಡಿದ್ದು ಅಂತ ಅನ್ನೋದು ಇದೆ. ಸಾಲ್ವ ಅವರು ಗಜಾನನ ಹೆಗಡೆಗೆ ಅಂಬೆ ಹೋದ್ರಿಂದ ಇವರಿಗೆ ಸಾಲ್ವ ಬಂತವ್ರು. ಸಾಲ್ವನ ಇವರು ಬಣ್ಣದ ವೇಷ ಮಾಡಬೇಕಾಗಿತ್ತು.
ಬಣ್ಣದ ವೇಷ ಮಾಡೋದಾದ್ರೆ ಇವ್ರ ಪಾಲಿಗೆ ಬರ್ತಾನೆ ಇರಲಿಲ್ಲ. ಸುರ್ಗಕಟ್ಟೆ ಹಿರಿಯನೋ ಮತ್ತೊಬ್ಬರ ಇನ್ನೊಬ್ಬರ ಮಾಡ್ತಿದ್ರು, ಬಣ್ಣದ ವೇಷದವರು ಮಾಡ್ತಿದ್ರು. ಆದರೆ ಇವ್ರ ಪಾಲಿಗೆ ಬಂದವಾಗ ಅದನ್ನೊಂದು ಅರೆ ರಾಕ್ಷಸ ವೇಷವನ್ನಾಗಿ ಸ್ವೀಕರಿಸಿದ್ರು ಅವರು. ಅರೆ ರಾಕ್ಷಸ ವೇಷ ಅಂತ ಅನ್ನೋದು, ಅರೆ ರಾಕ್ಷಸ ಪಾತ್ರ ಅನ್ನೋದು ಉತ್ತರ ಕನ್ನಡದ ಬಡಗತಿಟ್ಟನ ಕೊಡುಗೆ ಅದು. ಬೇರೆ ಕಡೆಯಲ್ಲಿ ಇಲ್ಲ. ಇಲ್ಲಿ ಕಂಸ, ಮಾಗಧ ಇತ್ಯಾದಿಗಳನ್ನೆಲ್ಲ ಅರೆ ರಾಕ್ಷಸ ವೇಷದಲ್ಲಿ ಮಾಡ್ತಿದ್ರು. ಹಾಗಾಗಿ ಸಾಲನನ್ನು ಅರೆ ರಾಕ್ಷಸ ವೇಷವನ್ನಾಗಿ ಅವರು ಪರಿವರ್ತನೆ ಮಾಡಿಕೊಂಡ್ರು. ಕಿರೀಟ, ಮೀಸೆ, ಸುಂದರವಾದ ಆಕಾರ ಅಂತ ಅನ್ನೋ ಲೆಕ್ಕದಲ್ಲಿ. ಆಮೇಲೆ ಯಕ್ಷಗಾನದ ಪಾರಂಪರಿಕ ಕ್ರಮದಲ್ಲಿ ಆತ ಅಂಬೆಯನ್ನು ಒಲಿಸ್ಕೊಂಡು ಅವಳನ್ನು ನಿರಾಕರಿಸಿದ ಒಬ್ಬ ವ್ಯಕ್ತಿ. ಅಂಬೆ ಬಾಳಿನಲ್ಲಿ ಕೈ ಕೊಟ್ಟವ. ಆದರೆ ಇವ್ರು ಏನು ಮಾಡಿದ್ರು, ಆತ ಒಬ್ಬ ಭಗ್ನ ಪ್ರಣಯಿ, ಸ್ವತಃ ಅವನೇ ಅವಳನ್ನು ಪ್ರೀತಿಸಿದ್ದ. ಹಾಗಾಗಿ ಆತ ಅಂಬೆ ಅವನಿಗೆ ಸಿಗದೆ ಹೋದ್ರಿಂದ ಆತ ಭಗ್ನ ಪ್ರಣಯಿಯಾದ ಅಂತ ಅದನ್ನು ಮಾರ್ಪಡಿಸ್ಕೊಂಡ್ರು. ಹಾಗಾಗಿ ಅವರ ಸಾಲ್ವ ಒಂದು ಭಗ್ನ ಪ್ರಣಯಿ ಅಂತ ಅನ್ನುವ ಅರ್ಥದಲ್ಲಿ ಚಿತ್ರಣ ಆಯಿತು. ಅದು ಮದನನ್ನು ಹಾಗೇನೆ ಒಬ್ಬ ಮುಗ್ಧ ಅನ್ನೋ ರೀತಿಯಲ್ಲಿ ಚಿತ್ರಿಸಿದ್ರು ಅವರು. ಕೃಷ್ಣನನ್ನ, ಸಂಧಾನದ ಕೃಷ್ಣನನ್ನ ಒಬ್ಬ ಮುತ್ಸದ್ದಿ, ಲೀಲಾಮಾನುಷ ಲೆಕ್ಕದಲ್ಲಿ ಒಬ್ಬ ಮುತ್ಸದ್ದಿ ಅಂತ ಅನ್ನೋದು. ಕೃಷ್ಣನ ಪಾತ್ರದ ಬೆಳವಣಿಗೆಗಳು ಬೇರೆ ಬೇರೆ ಪ್ರಸಂಗಕೃತಿಗಳಲ್ಲಿ ಬೇರೆ ಬೇರೆ ಇರ್ತದೆ. ಬಾಲಕೃಷ್ಣ, ಪ್ರೌಢ ಇತ್ಯಾದಿಗಳಲ್ಲಿ. ಬಹುಶಃ ಸಂಧಾನದ ಕೃಷ್ಣ ಅದರ ತುದಿ, ಅದು ಮಾಗಧವಾದ ಕೃಷ್ಣನಿಂದ ಅದು ಪರಿವರ್ತನೆ ಆದದ್ದು ಅದು. ಆಯ್ತಾ. ಈಗ ಬೇರೆ ಪ್ರಸಂಗಗಳಲ್ಲಿ ಒಂದು ಇದೆಯಲ್ವ, ಹೆಸರಾದ ಕೃಷ್ಣ ಯಾವುದರಲ್ಲಿ, ಮಾಗಧವಧೆ ಅಲ್ಲ, ಅದಕ್ಕಿಂತ ಹೆಚ್ಚು ಇದನ್ನು ಆಡ್ತಾರದು ಕೃಷ್ಣಾರ್ಜುನ ಅಲ್ಲ. ಕೃಷ್ಣಾರ್ಜುನರಲ್ಲೂ ಒಳ್ಳೆ ಕೃಷ್ಣನೇ ಅದು. ಅಲ್ಲ, ಶೇಣಿ ಗೋಪಾಲಕೃಷ್ಣ ಭಟ್ರಲ್ಲ, ನಂದಗೋಪನೆಲ್ಲ ಮಾಡ್ತಾರಲ್ಲ, ಅಲ್ಲ ಚಂದ್ರಾವಳಿ ವಿಲಾಸ. ಚಂದ್ರಾವಳಿ ವಿಲಾಸದ ಕೃಷ್ಣನ ಹಾದಿ ಅದು, ಜಾರ, ಚೋರ ಇತ್ಯಾದಿಗಳದ್ದು. ಆಯ್ತಾ. ಅದಕ್ಕಿಂತ ಭಿನ್ನವಾದದ್ದು. ಆ ರೀತಿಯಲ್ಲಿ ಒಂದು ಮುತ್ಸದ್ದಿ ಕೃಷ್ಣ ರಾಜಕಾರಣಿಯಲ್ಲೂ ಮತ್ತು ಇದರ ಲೆಕ್ಕದಲ್ಲಿ ಅವರು ಅದನ್ನು ಚಿತ್ರಣ ಮಾಡಿದ್ರು ಅವರು. ಮತ್ತೆ ಅಲ್ಲಿ ನಟಪಾತ್ರ ಸಂಬಂಧವೇ ಬಹಳ ವಿಚಿತ್ರವಾಗಿ ನಡೀತದೆ. ಅವ ಅಂಟ್ಕೊಳ್ಳೋದಿಲ್ಲ, ಹೊರಗಿರ್ತಾನೋ ಹೊರಗೂ ಇರೋದಿಲ್ಲ. ಆ ರೀತಿ ಅದು, ಆ ರೀತಿಯ ಕೃಷ್ಣ ಅದು. ಎಲ್ಲ ಪಾತ್ರಗಳಲ್ಲೂ ಈಗ ನೋಡಿ, ಗದಾಯುದ್ಧದ ಕೌರವ ಅದನ್ನು ಶಿವರಾಮೇಡೆಯವರು ಸ್ಥಾಪನೆ ಮಾಡಿದ್ರು, ಚಿಟ್ಟಾಣಿಯವರು ಮುಂದುವರಿಸಿದ್ರು, ಬಂತು. ಆಯಿತಾ. ಈಗ ಆ ಕೃಷ್ಣನ ಕೌರವನ ಪಾತ್ರ ನಿರ್ವಹಣೆಯಲ್ಲಿ ಕಪಟ ನಾಟಕ ರಂಗ ಅನ್ನೋ ಪದ್ಯ ಇದೆ ಅಲ್ವಾ, ಆ ಪದ್ಯವನ್ನು ತುಂಬ ವಿಸ್ತರಿಸ್ತಾರೆ ಅವರು. ಯಾರು, ಎಲ್ಲರೂ ತುಂಬ ವಿಸ್ತರಿಸ್ತಾರೆ. ಆದರೆ ಅದನ್ನು ಆ ರೀತಿ ವಿಸ್ತರಿಸಲಿಕ್ಕೆ ಶುರು ಮಾಡಿದ್ದು ಶಂಭು ಹೆಗಡೆ ಅವರು. ಆಯಿತಾ. ಯಾಕೆ ವಿಸ್ತರಿಸ್ತಾರೆ ಅಂತ ಅನ್ನೋದ್ರ ಕಲ್ಪನೆ ಯಾರಿಗೂ ಇಲ್ಲ. ಗದಾಯುದ್ಧದ ಕೌರವ ಅಲ್ಲಿವರೆಗೆ, ಗದಾಯುದ್ಧದವರೆಗೆ ಆತ ಪಾಂಡವರ ವಿರೋಧಿ ಆಗಿದ್ದ, ಮನುಷ್ಯ ವಿರೋಧಿ ಆಗಿದ್ದವರು. ಆದರೆ ಅಲ್ಲಿಂದ ಆತನಿಗೆ ಏನಾಯಿತು ಅಂತಂದರೆ, ಇಲ್ಲ, ತನಗೆ ಕಣ್ಣಿಗೆ ಕಾಣದೆ ಹೋದ ಶಕ್ತಿ ಯಾವುದೋ ಒಂದರ ವಿರೋಧ ಇದೆ ಅನ್ನೋದರ ಬೆಳವಣಿಗೆ ಆಯಿತು ಅನ್ನೋದು. ಹಾಗಾಗಿ ಆ ಪ್ರವೇಶದ ಪದ್ಯವಿದಲ್ಲೇ ತನ್ನ ಭಾಗ್ಯವೇನು ಅಂತ ಭಾಗ್ಯಕ್ಕೆ ಇದು ಮಾಡಲಿಕ್ಕೆ ಹೇಳಿದ. ಅದು ಆತನ ಮುಂದಿನ ಪದ್ಯಗಳಲ್ಲಿ ಆಮೇಲೆ ಯಾವುದಿದ್ದರೇನು ದೈವ ಬಲವಿಲ್ಲದನಕ ಅಂತ ಅನ್ನೋ ಒಂದು ಪದ್ಯ ಇದೆ. ಆ ಎಲ್ಲ ಪದ್ಯಗಳಿಂದ ತನ್ನ ವಿರೋಧಿ ಪಾಂಡವರ ಅಲ್ಲ, ಕೃಷ್ಣನೇ. ಆದರೆ ಮಹಾಭಾರತ ಇದರಲ್ಲಿ ಅವನ ಪಾತ್ರ ಏನು ಅನ್ನೋದು ಇನ್ನೂ ಗುಪ್ತ ರಹಸ್ಯ, ಯಾರಿಗೂ ಅರ್ಥ ಆಗೋದಿಲ್ಲ. ಆದರೆ ನನಗೆ ಅರ್ಥ ಆಗಿದೆ, ಅದರಿಂದ ನನ್ನ ವಿರೋಧಿ ಆತ ಅನ್ನೋ ಲೆಕ್ಕದಲ್ಲಿ ಅವರು ಆ ಪದ್ಯವನ್ನು ವಿಸ್ತರಿಸಲಿಕ್ಕೆ ತೊಡಗಿದ್ರು. ಈಗೇನೇ ಆ ಪದ್ಯವನ್ನು ತುಂಬ ವಿಸ್ತರಿಸ್ತಾರೋ ಅದು ಯಾಕೆ ಅಂತ ಅನ್ನೋದು ಯಾರಿಗೂ ಅರ್ಥ ಆಗೋದಿಲ್ಲ. ಆಯ್ತಲ್ಲ. ಹಾಗೆ ಒಂದೊಂದು ಪಾತ್ರದಲ್ಲಿ ಸಾಂಪ್ರದಾಯಿಕವಾದ ನಡೆಗೂ ಅವರ ವ್ಯಕ್ತಿ ವಿಶಿಷ್ಟ ತಿಳುವಳಿಕೆಗೂ ತುಂಬ ವ್ಯತ್ಯಾಸಗಳಾದವು ಎಲ್ಲ. ಈಗ ಹರಿಶ್ಚಂದ್ರದಲ್ಲಿ ಹರಿಶ್ಚಂದ್ರ ಕಷ್ಟದ ನೃತ್ಯದ ಅಗತ್ಯವೇ ಇಲ್ಲ ಅಂತ ಶಿವರಾಮ ಹೆಗಡೆಯವರು
ತನ್ನ ಆತ್ಮಚರಿತ್ರೆಯಲ್ಲಿ ಹೇಳಿದ್ದಾರೆ. ಹ್ಮ್. ಅಂಥ ಕುಣಿತದ ಪಾತ್ರ ಅಲ್ಲ ಅಂತ. ಆದರೆ ಅವರು ಎಂಥ ಕುಣಿತದ ಪಾತ್ರವನ್ನಾಗಿ ಇದನ್ನು ಮಾಡಿದ್ರು, ಯಾವ್ಯಾವ ಪದ್ಯಗಳಿಗೆ ಹಾಗೆ ಅದನ್ನು ಇದು ಮಾಡಿದ್ರು. ಮತ್ತು ಒಟ್ಟು ಪಾತ್ರದ ಗಮನವೇ ಬೇರೆ ರೀತಿಯದು ಆಯ್ತದು. ಕರ್ಣಂದು ಅಷ್ಟೇ. ಕರ್ಣನಿಗೆ ಅವರು 6 ಪ್ರಸಂಗಗಳ ಬೇರೆ ಬೇರೆ ಪದ್ಯಗಳನ್ನು ಸೇರಿಸಿಕೊಂಡು ತನ್ನ ರಂಗಕೃತಿಗೆ ಪ್ರಸಂಗಕೃತಿ ಇದು ಮಾಡಿಕೊಂಡ್ರು. ಶಿವ ಶಿವ ಸಮರದವಳು ಎಲ್ಲ ಪದ್ಯಗಳು ಬೇರೆ ರೀತಿಯಲ್ಲಿ ಆದವು. ಹಾಗಾಗಿ ಪ್ರತಿ ಪಾತ್ರದಲ್ಲೂ ಆ ನಡೆ ಇದೆ ಅವ್ರದ್ದು, ಹೊಸ ನಡೆಗಳು. ಸರಿ, ಈಗ ಒಂದು ಸ್ಪಾಂಟೇನಿಯಸ್ ಕಲೆಯಲ್ಲಿ, ಡೈನಾಮಿಕ್ ಕಲೆಯಲ್ಲಿ ಆ ಕಲಾವಿದರ ಮನಸ್ಥಿತಿ ಹೇಳೋದು ತುಂಬ ಬೇಕು. ಈಗ ನಾಟಕದಲ್ಲಾದರೆ ನಿಲ್ಲುವ ಕ್ರಮ, ಲೈಟು ಅಥವಾ ಡೈಲಾಗು ಎಲ್ಲದೂ ಕೂಡ ಸ್ಥಿರವಾಗಿರೋದು, ಅಲ್ಲೇನು ತುಂಬ ವ್ಯತ್ಯಾಸ ಪ್ರದರ್ಶನದಿಂದ ಪ್ರದರ್ಶನಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಒಂದು ಡೈನಾಮಿಕ್ನೆಸ್ ಇರೋದಕ್ಕಾಗಿ ಅದು ಒಂದು ಸಲ ಪೇಲವೂ ಆಗ್ಬೋದು ಅಥವಾ ತುಂಬ ರೋಚಕತೆಯೂ ತುಂಬೋದು. ಇದರಲ್ಲಿ ಕಲಾವಿದರ ಪರಿಶ್ರಮ ಅಥವಾ ಪ್ರತಿಭೆ ಎಷ್ಟು ಮುಖ್ಯ ಆಗತ್ತೆ, ಅಥವಾ ಕಲಾವಿದನ ಪ್ರತಿಭೆಯಿಂದ ಮಾತ್ರವೇ ಅದು ಸಾಧ್ಯ ಆಗತ್ತಾ? ನೋಡಿ, ಯಕ್ಷಗಾನ ರಂಗ ಮಾಧ್ಯಮ ಅದು ಹೊರಳು ದಾರಿಯಲ್ಲಿ ಇದ್ದಂಥದ್ದು. ಇವತ್ತಿಗೂ ಅದೊಂದು ಪ್ರದರ್ಶನ ಕಲೆಯೋ ಆರಾಧನಾ ಕಲೆಯೋ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅದೊಂದು ಪ್ರದರ್ಶನ ಕಲೆ ಅಲ್ಲ, ಅದು ಆರಾಧನೆ ಕಲೆ ಮಾತ್ರ ಅಂತ ತೀರ್ಮಾನ ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅದು ಪ್ರದರ್ಶನ ಕಲೆಯಾಗೂ ಬೆಳೆದಿದೆ. ಹಾಗಾದದ್ರಿಂದಲೇ ಅದರಲ್ಲಿ ಹಠಾತ್ತಾದ ಪ್ರತಿಭೆ ಕೆಲಸ ಮಾಡೋದು ಮುಖ್ಯವೋ ಅಥವಾ ಹೀಗೆ ಆಗಬೇಕು, ಗುರಿ ಇಟ್ಟು ಆ ಗುರಿಗೆ ಹೋಗಿ ತಲುಪುವ ಹಾಗೆ ಮಾಡಬೇಕು ಅಂತ ಅನ್ನೋದು, ಈ ಕೇರಮ್ನಲ್ಲಿ ಇದನ್ನು ಹೊಡೆದಂಗೆ ಆಗಬೇಕು ಅನ್ನೋದ್ರ ಚರ್ಚೆ ಇದೆ. ಅದು ಸಾಂದರ್ಭಿಕವಾಗಿ ಎರಡೂ ಸೇರಿಕೊಳ್ಳುತ್ತೆ ಅದು. ಆದರೆ ಪ್ರಜ್ಞಾವಂತ ಕಲಾವಿದ ಆದವನು ಪೂರ್ವಭಾವಿಯಾಗಿ ಸಾಕಷ್ಟು ಯೋಚನೆ ಮಾಡಿ, ಅದರ ಎಲ್ಲ ಯೋಚನೆಗಳಿಗೂ ಕೂಡ ಸಾಕಷ್ಟು ಯೋಚನೆ ಮಾಡಿ ಅದು ಹೀಗೆ ಆಗಬೇಕು ಅಂತ ಅನ್ನೋದು ಯೋಚನೆ ಮಾಡಿ ತನ್ನ ಗುರಿ ಮುಟ್ಟುತ್ತಾನೆ. ಆ ಗುರಿ ಮುಟ್ಟೋ ಹಾದಿಯಲ್ಲಿ ಸಾಂದರ್ಭಿಕವಾಗಿ ಅದು ಇದು ಬರಬಹುದು, ಇಲ್ಲ ಅಂತ ಅಲ್ಲ. ಈ ಉದಾಹರಣೆ ಹೇಳ್ತೇನೆ. ಚಂದ್ರಾಶ್ಚರಿತ್ರೆಯ ದುಷ್ಟಬುದ್ಧಿಯ ಚಿತ್ರಣದ ಬೇರೆ ಬೇರೆ ಕ್ರಮಗಳಿದ್ದಾವೆ. ನನ್ನ ಅಧ್ಯಯನ ಗ್ರಂಥದಲ್ಲಿ ಅದರ ಬೇರೆ ಬೇರೆ ಕ್ರಮದ ಚಿತ್ರಣಗಳನ್ನು ಹೇಳಿದ್ದೇನೆ ನಾನು. ಅಭಿನಯ ಪ್ರಧಾನವಾದದ್ದು, ವಾಕ್ ಪ್ರಧಾನವಾದದ್ದು, ನೃತ್ಯಾಭಿನಯ ಪ್ರಧಾನವಾದದ್ದು ಇತ್ಯಾದಿಗಳೆಲ್ಲ. ಕೊನೆಗೆ ಅವರಿಗೇನಾಯಿತು ಅಂತಂದರೆ, ಈ ಚಲನಚಿತ್ರದಲ್ಲಿ ಬಂದ ಹಾಗೆ ಖಳನಾಯಕ ಮತ್ತು ಹಾಸ್ಯವನ್ನು ಸೇರಿಸುವ ಕ್ರಮವೂ ಬಂತು ಅದರಲ್ಲಿ. ಚಲನಚಿತ್ರದಲ್ಲಿ ಬಂತು, ಅದು ಇಲ್ಲಿಗೂ ಬಂತು ಅದು. ಈಗ ಅವರು ದುಷ್ಟಬುದ್ಧಿಯನ್ನು ಚಿತ್ರಿಸುವಾಗ ಅವರು ಹೇಳ್ತಾರೆ, ಅವರು ಚಂದನಾವತಿಗೆ ಹೋಗುವಲ್ಲಿವರೆಗೆ ದುಷ್ಟಬುದ್ಧಿ ತುಂಬ ಉತ್ಸಾಹದಿಂದ ಮತ್ತೊಂದರಲ್ಲಿ ಇನ್ನೊಂದರಲ್ಲಿ ಹೋಗ್ತಾನೆ. ಅವನು ಅಲ್ಲಿವರೆಗೆ ಅವನ ಕೈಯಲ್ಲಿರೋದು ಖಡ್ಗ. ಏನೋ ಹೇಳ್ತಾರೆ ಅವರು, ಒಂದು ದಿವಸ ತನಗೆ ಆ ರೀತಿ ಮುಂದಿನ ಪ್ರವೇಶಕ್ಕೆ ಹೋಗುವಾಗ ದೊಣ್ಣೆ ಹಿಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತಂತೆ ಅವರಿಗೆ. ದೊಣ್ಣೆ ಕೊಡೋ ಅಂತಂದ್ರಂತೆ, ಪರಿಕರ ಕೊಡುವನ ಹತ್ರ ಇದನ್ನು ಹಿಡ್ಕೊಂಡು, ಅಂದರೆ ವಯಸ್ಸಾಯಿತು ಅನ್ನೋದನ್ನು ತೋರಿಸ್ಲಿಕ್ಕೆ, ಅವನಲ್ಲಿ ಮುಪ್ಪು ಕಾಣಿಸ್ಕೊಂಡುತ್ತು ಅನ್ನೋದನ್ನು ಚಿತ್ರಿಸಲಿಕ್ಕೆ. ಅದು ಯೋಚನೆ ಮಾಡಿದ್ದಲ್ಲ, ಆಕಸ್ಮಿಕವಾಗಿ ಸ್ಫುರಿಸಿದ್ದು. ಹಾಗೆ ಆಕಸ್ಮಿಕವಾಗಿ ಸ್ಫುರಿಸಿದ್ದು ಇರುತ್ತೆ. ಯಕ್ಷಗಾನ ರಂಗಭೂಮಿಯನ್ನು ನಿರ್ದಿಷ್ಟವಾಗಿ ಹೀಗೆ ಅದು ಶಾಸ್ತ್ರದಿಂದ ಹುಟ್ಟಿದ್ದು, ಜಾನಪದದಿಂದ ಹುಟ್ಟಿದ್ದು ಅಂತ ಅನ್ನೋದನ್ನು ಮಾಡಲಿಕ್ಕೆ ಅನೇಕ ಕಡೆಗಳಿಂದ ತೆಗೆದುಕೊಂಡು ಮಾಡಿದ್ದು ಅದು. ಇಲ್ಲೂ ಹಾಗೇನೆ ಸಾಂದರ್ಭಿಕವಾದ ಸ್ಫುರಣೆಯಿಂದ ಬಂದದ್ದು ಕೆಲವಾಗಿರ್ತವೆ. ಯೋಚನೆ ಮಾಡಿ ಹೀಗೆ ಆಗಬೇಕು ಅಂತ ಅನ್ನೋದನ್ನು ಹೇಳಿ ಅದನ್ನು ಜೋಡಣೆ ಮಾಡ್ಕೊಂಡದ್ದು ಇರ್ತದೆ. ಅದರಲ್ಲಿ ವ್ಯತ್ಯಾಸ ಆಗಬಹುದು, ಇಲ್ಲ ಅಂತ ಅಲ್ಲ. ಹಾಗಾಗಿ ಅವರ ನಿರ್ವಹಣೆಯಲ್ಲಿ ಅದು ಎರಡೂ ಇದೆ, ಇಲ್ಲ ಅಂತಲ್ಲ. ಆದರೆ ಹೆಚ್ಚಿನ ಅಂಶಗಳೆಲ್ಲ ಯೋಚನೆ ಮಾಡಿ ಅದು ಹೀಗೆ ಇರತಕ್ಕದ್ದು, ಇರಬೇಕು ಅಂತ ಅನ್ನೋದನ್ನು ಯೋಚನೆ ಮಾಡಿದ್ದಾಗಿರ್ತದೆ ಅದು. ಈಗ ಶಂಭು ಹೆಗಡೆ ಅವರ ಬಗ್ಗೆ ಹೇಳುವುದಾದರೆ, ಈಗ ವೃತ್ತಿರಂಗದಲ್ಲೂ ಕೂಡ ಸಾಕಷ್ಟು ಅವರು ಮೇಳವನ್ನು ಕಟ್ಟಿ ಮೇಳದ ಯಜಮಾನರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಸುಮಾರು 10-15 ವರ್ಷಗಳ ಕಾಲ ಅವರು ಮಾಡಿದ್ದಾರೆ. ಅವರು ವೃತ್ತಿ ಮೇಳದಲ್ಲಿ ಇದ್ದರೂ ಕೂಡ ಒಂದು ಬದ್ಧತೆಯನ್ನು ಹೊಂದಿದವರು. ಎಲ್ಲೂ ಕೂಡ ಗಿಮಿಕ್ಗಳಿಗೆ ಶರಣಾಗಲಿಲ್ಲ ಅಥವಾ ಬೇರೆ ಒಂದು ಚೀಪ್ ಅಭಿರುಚಿಯನ್ನು ಕೂಡ
ತಮ್ಮ ಯಕ್ಷಗಾನದಲ್ಲಿ ತುರುಕುವಂಥ ಕೆಲಸ ಮಾಡಲಿಲ್ಲ. ಆದರೆ ಈಗ ಶಂಭು ಹೆಗಡೆ ಇಂದ ಹೊರತಾದಂಥ ಬೇರೆ ಯಾವ ಮೇಳಗಳು ಇದೆಯಲ್ಲ, ಅವರು ಅತಿರಂಜಿತವಾದಂಥ ಕೀಳು ಅಭಿರುಚಿಯ ವಿಷಯಗಳನ್ನೇ ಇವತ್ತು ಪ್ರಧಾನವಾಗಿ ತೋರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಅವ್ರಿಗಾಗಿರೋದು ಇವ್ರಿಗೆ ಯಾಕೆ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ನೋಡಿ, ಶಂಭು ಹೆಗಡೆ ಅವರ ಒಟ್ಟು ನಿರ್ವಹಣೆ ವಿಧಾನವೇ ನಾನು ಈಗಾಗಲೇ ಹೇಳಿದ ಹಾಗೆ ಯಕ್ಷಗಾನದ ಪಾರಂಪರಿಕ ವಿಧಾನ, ವೈಯಕ್ತಿಕವಾದ ಪ್ರತಿಭೆ, ಆಮೇಲೆ ವ್ಯವಸಾಯದ ಆಗು ಹೋಗು ಧೋರಣೆ ಇತ್ಯಾದಿಗಳನ್ನು ಈ ಮೂರನ್ನು ಸಮತೋಲನ ಮಾಡಿಕೊಳ್ಳೋದೇ ಅವರ ನಿರ್ವಹಣೆಯ ಪ್ರಧಾನ ಎಳೆ. ಅದು ಅದಕ್ಕೆ ನೀವು ಹೇಗೆ ಹೇಳ್ತೀರಿ ಅಂತಂದರೆ, ದಾಖಲೆಯಲ್ಲೇ ಹೇಳೋದಾದರೆ ನಮ್ಮ ಆನಂದರಾಮ್ ಉಪಾಧ್ಯಾಯರು ಈ ಯಕ್ಷಗಾನದ ವೃತ್ತಿಪರತೆಯ ಬಗ್ಗೆನೇ ಒಂದು ಸಂದರ್ಶನ ಮಾಡಿದ್ರು, ಪ್ರಕಟ ಆಗಿದೆ. ಅದು ಎಲ್ಲರ ಹತ್ರ ಕೇಳಿದ್ದಾರೆ. ವೃತ್ತಿಪರತೆ ಯಕ್ಷಗಾನಕ್ಕೆ ಬೇಕೋ ಬೇಡವೋ ಅಂತ ಅನ್ನೋ ದೃಷ್ಟಿಯಿಂದ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ಎಲ್ಲರಿಗೂ ಕೇಳಿದ ಹಾಗೆ ಶಂಭು ಹೆಗಡೆಯವರಿಗೂ ಕೇಳಿದ್ದಾರೆ. ಹಾಗೆ ಪ್ರಶ್ನೆಗಳನ್ನು ಪಡೆದ ಅನೇಕರು ಒಂದೇ ವೃತ್ತಿಪರತೆಯನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ವೃತ್ತಿಪರತೆ ಇಲ್ಲದೆ ಹೋದರೆ ಯಕ್ಷಗಾನ ಸತ್ತು ಹೋಗ್ತಿತ್ತು ಅಂತ. ಇನ್ನು ಅಲ್ಲದೆ ಹೋದರೆ ವೃತ್ತಿಪರತೆಯಿಂದಲೇ ಯಕ್ಷಗಾನ ಹಾಳಾಗಿದೆ ಅಂತ ಅನ್ನೋದು. ಇದು ಎರಡು ಅತಿಗಳ ವಿಚಾರಗಳಿದ್ದು. ಆದರೆ ಶಂಭು ಹೆಗಡೆಯವರದ್ದು ಮಾತ್ರ ವೃತ್ತಿಪರತೆ ಬೇಕು, ಆದರೆ ನಿಯಂತ್ರಿತ ವೃತ್ತಿಪರತೆ ಬೇಕು. ವೃತ್ತಿಪರತೆ ಮತ್ತು ವ್ಯಾವಸಾಯೀಕರಣ ಮತ್ತು ಅದರ ಸಾಂಪ್ರದಾಯಿಕ ಅಂಶ ಇದೆರಡನ್ನು ಸಮತೋಲನ ಮಾಡಿಕೊಳ್ಳುವ ವಿಧಾನ ಬೇಕು ಅಂತ ಹೇಳಿದರು ಅವರು. ಅವರ ವಿಧಾನವು ಹಾಗೆ ಆಯಿತು. ಅದು ಹಾಗಾಗಿ ಅವರಿಗೆ ಆ ಬದ್ಧತೆ ಅದು ಆದದ್ದು. ಅದು ಆದರೆ ಆ ಬದ್ಧತೆಯಿಂದ ಅವರು ಅನೇಕ ತೊಂದರೆಗಳನ್ನು ಅನುಭವಿಸಿದ್ರು. ಈಗ 11 ವರ್ಷ ಅವರು ಮೇಳ ನಡೆಸಿದ್ರು, ಅನೇಕ ಸವಾಲುಗಳನ್ನು ಇದು ಮಾಡಿದ್ರು. ಕಲಾವಿದರು ಕೈ ಕೊಟ್ಟರು, ಆಮೇಲೆ ಬೇಕಾದ ಕಲಾವಿದರು ಇರಲಿಲ್ಲ, ಕ್ಯಾಂಪ್ಗಳದ್ದ ಮತ್ತೊಂದು ಇನ್ನೊಂದು ಎಲ್ಲವ. ಆ ಕಾರಣಕ್ಕಾಗಿ ಅವರಿಗೆ ಅನೇಕ ಕಡೆಗಳಲ್ಲಿ ಅನೇಕ ರೀತಿಯ ಸಹಾಯ ಮಾಡುವವರು ಇದ್ದರು. ಅನೇಕ ರೀತಿಯಿಂದ ಸಹಾಯ, ಪ್ರತಿ ಊರಿನಲ್ಲೂ ಅವರಿಗೆ ಅವ್ರ ಹಿತೈಷಿಗಳಿದ್ದರು ಮತ್ತು ಅವರಿಗೆ ಸಹಾಯ ಮಾಡುವವರು ಇದ್ದರು. ಅಂದರೆ ಆಶ್ಚರ್ಯ ಅದು. ಅಂಥವರ ಪ್ರಯೋಜನಗಳನ್ನು ತೆಗೆದುಕೊಂಡು ಅವರು 11 ವರ್ಷ ಕಾಲ ಇದು ಮಾಡಿದ್ರು. ಆ 11 ವರ್ಷಗಳ ಕಾಲ ನಡೆಸಿದ ನಂತರ ಅವರು ಮಂಡಳಿಯ ವೃತ್ತಿ ಸ್ವರೂಪವನ್ನು ಮುಕ್ತಾಯಗೊಳಿಸೋದನ್ನು ಕೂಡ ಅದೊಂದು ತಾತ್ವಿಕವಾಗಿ ಸ್ವೀಕರಿಸಿದ್ರು ಅವರು. ಆ ರೀತಿಯಲ್ಲಿ ಆ ಪ್ರತಿ ಪ್ರದರ್ಶನದ ಕೊನೆಯಲ್ಲಿ ಭಾಷಣ ಮಾಡ್ತಿದ್ರು ಅವರು. ಒಂದು ಭಾಷಣವನ್ನು ನಾನು ಹಾಕಿದ್ದೇನೆ, ನನ್ನ ಥೀಸಿಸ್ನೆಲ್ಲ ಹಾಕಿದ್ದೇನೆ. ಹೌದು, ಅವರು ಹೇಳ್ತಾರೆ, ಅವರು ತಾನು ಅನುಭವಿಸಿದ ವಿಚಿತ್ರ ಸನ್ನಿವೇಶ ಎಲ್ಲ ಆದರೆ ಬೇರೆಯವರಾದರೆ ಒಂದೇ ಹುಚ್ಚಿಡಿದು ಬಿಡ್ತಿತ್ತು ಅವರಿಗೆ, ಅಲ್ಲದೆ ಹೋದರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಿದ್ರು, ಅಲ್ಲದೆ ಹೋದರೆ ಪಲಾಯನ ಮಾಡಿಬಿಡ್ತಿದ್ರು. ಆ ಮೂರನ್ನೂ ಮಾಡದೆ ಇದ್ದೇ ಏನೇ ಅಂತಂದರೆ ನನಗೆ ಪ್ರೇಕ್ಷಕರ ಮತ್ತು ಹಿತೈಷಿಗಳ ಇದೇನೆ ಅಂತ. ಭಾಳ ತಾತ್ವಿಕವಾದ ಭಾಷಣ ಅದು. ಅದಕ್ಕೆ ನಾನು PhD ಥೀಸಿಸ್ನೆಲ್ಲ ಹಾಕಿದ್ದೇನೆ. ಹಾಗಾಗಿ ಅದನ್ನು ಮೂರನ್ನೂ ಸಮತೋಲನ ಮಾಡಿಕೊಳ್ಳೋದು ಭಾಳ ಕಷ್ಟದ ಕೆಲಸ. ಅದು ಒಂದಕ್ಕೊಂದಕ್ಕೆ ಸಂಬಂಧಪಡದೆ ಹೋದದ್ದು. ಅದರಿಂದ ಅವರು ಆರ್ಥಿಕವಾಗಿ ಸೋತಿರಬಹುದು, ಆದರೆ ಕಲಾತ್ಮಕವಾಗಿ ಪ್ರದರ್ಶನದಲ್ಲಿ ಗೆದ್ದಿದ್ದಾರೆ ಅಂತ ನಾವು. ಅವರ ಕೊಡುಗೆಗಳು ಎಲ್ಲ ಸಂಘಟನೆಗೆ ಮತ್ತು ಅಭಿನಯಕ್ಕೆ ಎರಡಕ್ಕೂ ಇದು ಉದ್ದಕ್ಕೂ ಹಾಗೆ ಆದದ್ದು. ಈ ಉದಾಹರಣೆಗೆ ಅವ್ರ ಹತ್ರ ಈ ದಕ್ಷಿಣ ಕನ್ನಡದಲ್ಲಿ ಭಾಳ ಪ್ರಸಿದ್ಧವಾದೊಂದು ಪ್ರಸಂಗ ಇದೆಯಲ್ಲ, ಪಾಪಣ್ಣ ವಿಜಯ. ಅದನ್ನು ಆಡ್ಲಿಕ್ಕೆ ಅವರಿಗೆ ಸ್ವಲ್ಪ ತುಂಬ ಒತ್ತಡ ಬಂದಿತ್ತು. ಆ ಕಾಲಕ್ಕೆ 5,000 ರೂಪಾಯಿ ಒಂದು ಕಾಂಟ್ರಾಕ್ಟಿಗೆ ಕೊಡ್ತೇನೆ ಆಡಿ ಅಂತ ಅನ್ನೋ ಲೆಕ್ಕಕ್ಕೆ. ಆಡಬಾರ್ದು ಅಂತಲ್ಲ, ಆದರೆ ಯಾವುದು ಜನಪ್ರಿಯವಾದ ರೀತಿಯಲ್ಲಿ ಇತ್ತೋದು ಅದೇ ರೀತಿಯಲ್ಲಿ ಅವರು ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಸಾಕಷ್ಟು ಪರಿವರ್ತನೆಯನ್ನು ಮಾಡಿಕೊಳ್ಬೇಕು. ಪರಿವರ್ತನೆ ಅಂದರೆ ಏನು, ಅದನ್ನು ಯಕ್ಷಗಾನೀಕರಣಗೊಳಿಸ್ಕೊಳ್ಳಬೇಕು, ಅಲ್ಲದವರು ಸಾಧ್ಯ ಆಗೋದಿಲ್ಲ. ಅದು ಸಾಧ್ಯ ಆಗೋದ್ರಿಂದ ನಾನು ಕೊನೆಗೂ ಆಡಲಿಲ್ಲ. ಆದರೆ ಅವರು ಸತಿ ಸುಶೀಲೆಯನ್ನು ಆಡಿದ್ರು. ಅವರು ಸತಿ ಸುಶೀಲೆಯನ್ನು ಆಡಿದ್ರೆ ಅದನ್ನು ಯಕ್ಷಗಾನೀಕರಣಗೊಳಿಸ್ಕೊಂಡ್ರು ಅವರು. ಆವಾಗ ಅವರಿಗೆ ಪಾತ್ರಾಂತರ್ಗತ ಸ್ವಾತಂತ್ರ್ಯ ಅನ್ನೋದು ಇತ್ತು. ಈ ಯಕ್ಷಗಾನ ಪ್ರದರ್ಶನದಲ್ಲಿ ಸ್ವಾತಂತ್ರ್ಯ ಅನ್ನೋದು 3 ನೆಲೆಯಲ್ಲಾಗತ್ತೆ. ಒಂದು ಪಾತ್ರಾಂತರ್ಗತವಾದ ಆ ಪಾತ್ರಕ್ಕೆ ಸಂಬಂಧಪಟ್ಟದ್ದನ್ನು ಮಾತ್ರ, ಎರಡನೇದು ಪ್ರದರ್ಶನ ಅಂತರ್ಗತ, ಮೂರನೇದು ವ್ಯವಸಾಯ ಅಂತರ್ಗತ. ನಾನು ಮೂರನ್ನು ಹೇಳಿದ್ದೇನೆ. ಅವರಿಗೆ ವ್ಯವಸಾಯ ಅಂತರ್ಗತ ಸ್ವಾತಂತ್ರ್ಯ ಅಂಥದ್ದು ಇರಲಿಲ್ಲ.
ಆದರೆ ಪಾತ್ರಾಂತರ್ಗತ ಸ್ವಾತಂತ್ರ್ಯ ಇತ್ತು ಎಲ್ಲಿ ಈ ಸಾಲಿಗ್ರಾಮ ಮೇಳದಲ್ಲಿ ಇರುವಾಗ ತಮ್ಮ ಮಂಡಳಿಗೆ ಅಲ್ಲೇ ಅದನ್ನು ಆಡುವಾಗ ಸಂಪೂರ್ಣ ಅದನ್ನು ಯಕ್ಷಗಾನೀಕರಣಗೊಳಿಸ್ಕೊಂಡ್ರು ಸತಿ ಸುಶೀಲೆಯನ್ನು. ಒಂದು ಹೊಸ ಪ್ರಸಂಗ ಹ್ಯಾಂಗೆ ಯಕ್ಷಗಾನೀಕರಣಗೊಂಡುಕೊಂಡು ಪ್ರದರ್ಶನಕ್ಕೆ ಬರಬಹುದು ಅಂತ ಅನ್ನೋ ಲೆಕ್ಕಕ್ಕೆ ಅದೊಂದು ಒಳ್ಳೆ ನಿದರ್ಶನ ಆಯಿತು ಅದು ಸತಿ ಸುಶೀಲೆ. ಆಯಿತಾ, ಅದರ ನಂತರ ಆಡುವವರೆಲ್ಲ ಆ ರೀತಿಯಲ್ಲಿ ಆಡ್ತಾ ಇರಲಿಲ್ಲ. ಹಾಗಾಗಿ ಅದು ಆ ರೀತಿಯ ಧೋರಣೆಗಳು ಅಂದರೆ ಒಂದು ಬದ್ಧತೆ ಅಂತನ್ನೋದು ಆ ರೀತಿಯಲ್ಲಿ ಇತ್ತು ಅವರು ಪ್ರತಿಯೊಂದು ವ್ಯವಹಾರದಲ್ಲಿಯೂ ಕೂಡ. ಮತ್ತು ಅವರು ಬಾಕ್ಸ್ ಆಫೀಸಿಗೆ ಮಹತ್ವ ಕೊಡಬೇಕು, ಪ್ರದರ್ಶನಕ್ಕೆ ಮಹತ್ವ ಕೊಡಬೇಕು ಅಂತ ಅನ್ನೋದು. ಈಗ ಇಡೀ ಹರಿಶ್ಚಂದ್ರನ್ ಅವರು ಮಾಡುವಾಗ 10 ಗಂಟೆಗೆಲ್ಲ ಅವರು ಬಣ್ಣ ಕೂತ್ಕೊಳ್ಬೇಕಾಗಿತ್ತು. ಯಾರಂದ್ರೆ ಅವ್ರನ್ನ ಕರೆದಕ್ಕೆ ಅವರು ಬಾಕ್ಸ್ ಆಫೀಸ್ನಲ್ಲಿ ಕೂರಿಸಿ ಬಿಟ್ಟು ಅವರು ಬಣ್ಣ ಹಚ್ಕೊಳ್ಳಿಕ್ಕೆ ಹೋಗ್ತಿದ್ರು. ಆ ಬದ್ಧತೆ ನನಗೆ ಅದು ಮುಖ್ಯ ಅಂತ, ರಂಗಸ್ಥಳ ಮುಖ್ಯ, ದುಡ್ಡು ಮುಖ್ಯ ಅಲ್ಲ ಅಂತಾನು. ಹಾಗಾಗಿ ಅದು ವ್ಯಾವಹಾರಿಕವಾಗಿ ಅವ್ರ ದಡ್ಡತನವೇ ಅಲ್ಲ ಅಂತ ಅಲ್ಲ, ಆದರೆ ಕಲಾತ್ಮಕವಾಗಿ ಅದು ಭಾಳ ಒಳ್ಳೆಯ ಕ್ರಮ. ಅವರು ಕಲೆಗೆ ಮಹತ್ವ ಕೊಟ್ಟರೆ ವಿನ ಭೌತಿಕವಾದ ಸಂಪತ್ತಿಗೆ ಇದಕ್ಕೆ ಅಲ್ವೇ ಅಲ್ಲ. ಇವತ್ತಿನ ಮೇಳದ ಯಜಮಾನರು ಇದರಿಂದ ಏನು ಗ್ರಹಿಸಬೇಕು ಸರ್? ಅಂದರೆ ಅವರು ಇವತ್ತಿನ ಯಕ್ಷಗಾನ ನೋಡಿದರೆ ಸಾಮಾಜಿಕ ಪ್ರಸಂಗಗಳೇ ತಾಂಡವವಾಡ್ತಾ ಇದೆ. ಪ್ರತಿ ಮೇಳಗಳು ಕೆಲವೊಂದು ಹರಕೆಯ ಮೇಳವನ್ನು ಹೊರತುಪಡಿಸಿದರೆ ವೃತ್ತಿಯಾಗಿ ಅಂದರೆ ಹರಕೆಯನ್ನು ಹೊರತುಪಡಿಸಿದ ಕಾಂಟ್ರಾಕ್ಟ್ದಾರರನ್ನು ನೆಚ್ಚಿಕೊಂಡಿರುವ ಮೇಳಗಳು ಸಾಮಾನ್ಯವಾಗಿ ಅವರ 180 ಆಟದಲ್ಲಿ 100ಕ್ಕೂ ಹೆಚ್ಚು ಆಟಗಳು ಸಾಮಾಜಿಕ ಪ್ರಸಂಗಗಳೇ ಬಂದಿದ್ದಾವೆ. ಜೊತೆಯಲ್ಲಿ ಸಾಮಾಜಿಕ ಪ್ರಸಂಗದಲ್ಲೂ ಕೂಡ ಸಿನಿಮಾ ಹಾಡುಗಳನ್ನು ಯಥಾವತ್ತಾಗಿ ಹಾಕ್ತಾ ಇದ್ದಾರೆ. ಇದು ನೀವು ನೋಡಿದ ಕಲೆಗೆ ಹೇಗೆ ಹೊಂದಿಕೆ ಆಗತ್ತೆ? ಈಗ ಯಕ್ಷಗಾನಕ್ಕೆ ಅಂತಹ ವಿಚಾರಗಳು ಹೊಂದಿಕೆ ಆಗತ್ತಾ ಹೇಗೆ ಸರ್?